ಲಾಸ್ಟ್ 2 ಕ್ಲಾಸಸ್ ಅಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಬೇಸಿಕ್ ಬಯಾಲಜಿ. ಯಾಕಂದ್ರೆ ನೀವು ಬಯೋಟೆಕ್ನಾಲಜಿ ಓದೋಕ್ ಮುಂಚೆ ನಿಮಗೆ ಬಯಾಲಜಿದು ಬೇಸಿಕ್ ವೈರಸ್, ಬ್ಯಾಕ್ಟೀರಿಯಾ, ಸೆಲ್ಸ್ ಇದ್ರ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಲಾಸ್ಟ್ 2 ಕ್ಲಾಸಸ್ ಅಲ್ಲಿ ನಾವು ಅದನ್ನ ನೋಡಿದ್ವಿ. ಇವತ್ತು ಬಯೋಟೆಕ್ನಾಲಜಿ ನೋಡೋಣ. ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿ. ವಿ ಹ್ಯಾವ್ ಸ್ಟಡಿಡ್ ಅಬೌಟ್ DNA ಅಂಡ್ RNA. ಈಗ DNA ಟು RNAಗೆ ಕನ್ವರ್ಟ್ ಆಗಕ್ಕೆ ಆ ಒಂದು ಪ್ರೋಸೆಸ್ ಇದೆ. ಫಾರ್ ಎಕ್ಸಾಂಪಲ್, ಎವ್ರಿ ಸೆಲ್ಸ್ ಹ್ಯಾಸ್ ಅ DNA, ಅಥವಾ ಎವ್ರಿ ಬ್ಯಾಕ್ಟೀರಿಯಾ ಆರ್ ಎವ್ರಿ ವೈರಸ್, ಎವ್ರಿ ಅನಿಮಲ್, ಪ್ಲಾಂಟ್, ಎವ್ರಿಥಿಂಗ್ ಹ್ಯಾಸ್ ಅ DNA. ಅದನ್ನ ನಾವು ಪ್ರೋಸೆಸ್ನ ಈಸಿ ಮಾಡೋಕ್ಕೋಸ್ಕರ RNAಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂಡ್ ನಾನು ಹೇಳಿದ್ದೆ ಯಾಕೆ DNA ಇಂದ RNAಗೆ ಕನ್ವರ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಇರುತ್ತೆ, ಆದ್ರೆ RNA ಸಿಂಗಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಇರುತ್ತೆ. ಸೊ ಈ ತರ ಪ್ರೋಸೆಸ್ ಮಾಡೋಕೆ ಅಥವಾ ಕಂಡೆನ್ಸ್ ಮಾಡೋಕೆ ನಮ್ಗೆ ಸಿಂಗಲ್ ಹೆಲಿಕ್ಸ್ ಇದ್ದಾಗ ಈಸಿ ಆಗುತ್ತೆ. ಆ ಒಂದು ಕಾರಣದಿಂದ DNA ನ ನಾವು RNA ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಪ್ರೋಸೆಸ್ ನ ನಾನು ಆಲ್ರೆಡಿ ಮೋರ್ ದೆನ್ 10 ಟೈಮ್ಸ್ ಹೇಳಿದೀನಿ, ಮತ್ತೊಂದ್ಸಲ ಹೇಳ್ತೀನಿ. ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್. ಅದಾದ್ಮೇಲೆ ಸೆಲ್ ರೀಜನರೇಟ್ ಆಗಕ್ಕೆ ವಿ ನೀಡ್ ಅ ಪ್ರೋಟೀನ್ ಬೇಕಾಗುತ್ತೆ. ಆ ಪ್ರೋಟೀನ್ ನ RNA ಇಂದ ಪ್ರೋಟೀನ್ ಕನ್ವರ್ಟ್ ಮಾಡಕ್ಕೆ there is a process called translation. So now I asked you to remember like this: DNA, ಅದಾದ್ಮೇಲೆ ಟ್ರಾನ್ಸ್ಕ್ರಿಪ್ಷನ್, then RNAದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಪ್ರೋಸೆಸ್, ಅದಾದ್ಮೇಲೆ ಏನ್ ಬರುತ್ತೆ, ಪ್ರೋಟೀನ್ ಅಥವಾ ಎನ್ಸೈಮ್ ಬರುತ್ತೆ. ಪ್ರೋಟೀನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಆಸ್ ಐ ಸೆಡ್, ಪ್ರೋಟೀನ್ ಈಸ್ ರಿಕ್ವೈರ್ಡ್ ಟು ರೀಜನರೇಟ್ ದ ಸೆಲ್. ನಾನು ಹೇಳಿದ್ದೆ ಮನುಷ್ಯನ ಬಾಡಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅನಿಮಲ್ದು ಬಾಡಿ ಆಗಿರ್ಬೋದು, ಅಥವಾ ಇಫ್ ಯು ಟೇಕ್ ಅ ಬ್ಯಾಕ್ಟೀರಿಯಾ ಆರ್ ಅ ಪ್ಲಾಂಟ್, ಅದೆಲ್ಲವೂ ಮೇಡ್ ಅಪ್ ಆಫ್ ಅ ಸೆಲ್. ಮಲ್ಟಿಪಲ್ ಸೆಲ್ಸ್ ಇಂದ ಆಗಿರುವಂತಹ ಒಂದು ಆರ್ಗ್ಯಾನಿಸಮ್ ಸೆಲ್ಸ್. ಆ ಸೆಲ್ ಮಲ್ಟಿಪ್ಲೈ ಆಗಕ್ಕೆ ಅಥವಾ ರೀಜನರೇಟ್ ಆಗಕ್ಕೆ ಏನು ರಿಕ್ವೈರ್ಡ್ ಇದೆ? ಪ್ರೋಟೀನ್ ಅಥವಾ ಎನ್ಸೈಮ್. ಸೊ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಜೀನ್ ಅಂಡ್ ಜಿನೋಮ್ ಆಸ್ ವೆಲ್, ಅಂಡ್ DNA ಫಿಂಗರ್ ಪ್ರಿಂಟ್. ಅದನ್ನ ಮುಂದೆ ನೋಡ್ತಾ ಹೋಗೋಣ. ಆಸ್ ಐ ಸೆಡ್ ದಟ್ DNA, it is a double helix structure. After the transcription process ಅದು RNA ಆಗುತ್ತೆ. RNA ಅಂದ್ರೆ ಅದು ಸಿಂಗಲ್ ಹೆಲಿಕ್ಸ್ ಸ್ಟ್ರಕ್ಚರ್. ಅದಾದ್ಮೇಲೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಮುಖಾಂತರ RNA ಕನ್ವರ್ಟೆಡ್ ಇಂಟು ಅ ಪ್ರೋಟೀನ್ ಅಥವಾ ಎನ್ಸೈಮ್ ಯಾಕೆ ಬೇಕಾಗುತ್ತೆ ಹೇಳಿ? ಟು ರೀಜನರೇಟ್ ದ ಸೆಲ್ಸ್. ಮನುಷ್ಯನ ಬಾಡಿಯಲ್ಲಿರುವಂತಹ ಸೆಲ್ನ ಮಲ್ಟಿಪ್ಲೈ ಮಾಡಕ್ಕೆ ಅಥವಾ ರೀಜನರೇಟ್ ಮಾಡಕ್ಕೆ ನಮಗೆ ಪ್ರೋಟೀನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು DNA ನ ಉಪಯೋಗಿಸ್ಕೊಂಡು ಅದನ್ನ RNA ಆಗಿ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಮೂಲಕ ಪ್ರೋಟೀನ್ ಆಗಿ ಮಾಡ್ತೀವಿ. ಈ ಕ್ವಶನ್ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಮೆಥಡ್ ಏನು ಅಂತ 2020 UPSC ಪ್ರಿಲಿಮ್ಸ್ ಅಲ್ಲಿದೆ. ಸೊ UPSC ಅಲ್ಲಿ ಬರುವಂತಹ ಓಲ್ಡ್ ಕ್ವಶನ್ಸ್ KPSC, ಗ್ರೂಪ್ ಸಿ ಮತ್ತೆ PSI ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್. PSI ಅಲ್ಲಿ ಡೈರೆಕ್ಟ್ ಕ್ವಶನ್ ಹಾಕಿರ್ತಾರೆ, ಡೈರೆಕ್ಟ್ ಕ್ವಶನ್ ಅಲಾಂಗ್ ವಿತ್ ದ ಸೇಮ್ ಆಪ್ಷನ್ಸ್. ಸೊ ಅದಕ್ಕೋಸ್ಕರ ನೀವು 2015 ಇಂದ ಹಿಡಿದು 2025 ತನಕ ಆಗಿರುವಂತಹ UPSC ಪ್ರಿಲಿಮ್ಸ್ ಆಸ್ ವೆಲ್ ಆಸ್ CDS, ಇಫ್ ಪಾಸಿಬಲ್ ಒನ್ ಸೆಟ್ ಆಫ್ SSC, ಇಷ್ಟನ್ನ ನೀವು ರೆಫರ್ ಮಾಡಲೇಬೇಕಾಗುತ್ತೆ. ಇಲ್ಲ CRPF ಎಕ್ಸಾಮ್ಸ್, sometimes 5 to 6 question you can get it from the previous year question paper, ಅದು UPSC related. Okay, for example consider a DNA. ಈಗ DNA ಅಂತ ಕನ್ಸಿಡರ್ ಮಾಡಿದಾಗ DNA ಅಲ್ಲಿ ಕೋಡಿಂಗ್ ರೀಜನ್ ಮತ್ತೆ ನಾನ್ ಕೋಡಿಂಗ್ ರೀಜನ್ ಅಂತ ಬರುತ್ತೆ. ಕೋಡಿಂಗ್ ರೀಜನ್ ಮತ್ತೆ ನಾನ್ ಕೋಡಿಂಗ್ ರೀಜನ್. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಇಸ್ ಅ DNA ಅಂತ ಇದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ATTGC ಅಂತ ಬರುತ್ತೆ. ಇಲ್ಲಿ ಒಂದು ನಾನ್ ಕೋಡಿಂಗ್, ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಟೀನ್ಸ್ ಕೋಡಿಂಗ್ ಇರೋದಿಲ್ಲ, ಅಥವಾ ಇದ್ರೂ ಕೂಡ ಅದು ನಮಗೆ ಬೇಕಾದ ರೀತಿಯಾಗಿ ಇಲ್ಲದೆ ಇರಬಹುದು. ಅದಾದ್ಮೇಲೆ ಮತ್ತೆ ಇಲ್ಲಿ ಕೋಡಿಂಗ್ ಬರುತ್ತೆ. ಆ ಕೋಡಿಂಗ್ ಪಾರ್ಟ್ ನ ನಾವು ಜೀನ್ ಅಂತ ಕರಿತೀವಿ, ಜೀನ್ಸ್.
ಆ ಕೋಡಿಂಗ್ ಪಾರ್ಟೇ ಡಿಸೈಡ್ ಮಾಡೋದು ಒಬ್ಬ ವ್ಯಕ್ತಿಯ ಹೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಇಂಟೆಲಿಜೆಂಟ್ ಆಗಿರಬಹುದು. ಬಟ್ ಇಫ್ ಯು ಆಸ್ಕ್ ಮೀ, ಕಂಪ್ಲೀಟ್ ಒಬ್ಬ ವ್ಯಕ್ತಿಯ ಫೀಚರ್ಸ್ ಜೀನ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅಂದ್ರೆ ನೋ. 70% ಆಫ್ ಒಬ್ಬ ಪರ್ಸನ್ದು ಕಲರ್, ಹೈಟ್, ಹೇರ್ ಸ್ಟ್ರಕ್ಚರ್, ಇಂಟೆಲಿಜೆನ್ಸ್, ಹೈಟ್ ಅಂಡ್ ವೆಯ್ಟ್ ಎಲ್ಲ 70%. ಹಾಗಿದ್ರೆ ಇನ್ನ 30% ಏನು? ಇನ್ನ 30% ಎನ್ವೈರನ್ಮೆಂಟ್. ಯಾಕಂತಂದ್ರೆ ಇಫ್ ಒಬ್ಬ ಒಂದು ಮಗು ಯಾವ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುತ್ತೆ ಅದ್ರದ್ದು ಕಾಗ್ನಿಟೇಟಿವ್ ಬೆಳವಣಿಗೆ ಆಗಿರ್ಬೋದು ಅಥವಾ ಇಂಟೆಲೆಕ್ಚುವಲ್ ಥಿಂಕಿಂಗ್ ಆಗಿರ್ಬೋದು, ಅದು ಡಿಸೈಡ್ ಮಾಡುತ್ತೆ. ಬಟ್ ಸ್ಟಿಲ್ ನಮ್ಮ ಜೀನೇ ನಮ್ಮ ಹೈಟ್ ಆಗಿರ್ಬೋದು ಅಥವಾ ನಮ್ಮ ಕಲರ್, ಇದನ್ನೆಲ್ಲ ನಮ್ಮ ಐ ಕಲರ್, ಐ ಲ್ಯಾಶಸ್, ಇದನ್ನೆಲ್ಲವನ್ನು ಡಿಸೈಡ್ ಮಾಡುವಂಥದ್ದು. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಎಲ್ಲಾ ಪಾರ್ಟ್ಸ್ ಆಫ್ ದ DNA ಅಲ್ಲಿ ಪ್ರೋಟೀನ್ ಇರೋದಿಲ್ಲ, ಅದು ನೆನ್ಪಿಟ್ಕೊಬೇಕು ನೀವು. ಜೀನ್ ಕೋಡಿಂಗ್ ಪಾರ್ಟ್ ಅದು DNA. ಇನ್ನ ಉಳಿದಿದ್ದು ನಾನ್ ಕೋಡಿಂಗ್ ರೀಜನ್. ಸಿ, ಇವಾಗ ನಿಮ್ಗೆ ನಾನೊಂದು ಕ್ವಶನ್ ಕೇಳ್ತೀನಿ. ಬಿಫೋರ್ ದಟ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಕೋಡಿಂಗ್ ಪಾರ್ಟ್ ಜೀನ್, ಇಟ್ಸ್ ಅ ಕೋಡ್ ಫಾರ್ RNA ಅಂಡ್ ದಟ್ ಈಸ್ ಕೋಡ್ ಫಾರ್ ಪ್ರೋಟೀನ್. ಸೊ ಕೋಡಿಂಗ್ ಪಾರ್ಟ್ ಏನದು? ಜೀನ್ಸ್. ನಾನ್ ಕೋಡಿಂಗ್ ರೀಜನ್ ಇರುತ್ತೆ DNA ಅಲ್ಲಿ, ಅದು ಡಿಫ್ರೆಂಟ್ ಇರುತ್ತೆ. ಮತ್ತೆ ಜೀನ್ ಸೇಮ್ ಪ್ಯಾಲಿಂಡ್ರಮ್ ತರ. ಇವಾಗ ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ATTGC, ATTGAA, ಎಗೆ ಏನ್ ಬರುತ್ತೆ? T, ಜಿಗೆ CAAT. ಈ ತರ ನಿಮ್ಗೆ ಒಂದು ಜೀನ್ಸ್ದು ಕೋಡ್ ಸಿಗುತ್ತೆ. ಬಟ್ ಆ ಒಂದು ಹೆಲಿಕ್ಸ್ ಸ್ಟ್ರಕ್ಚರ್ ಅಲ್ಲಿ ನಾನ್ ಕೋಡಿಂಗ್ ರೀಜನ್ ಕೂಡ ಇರುತ್ತೆ. ಇವಾಗ ಕನ್ಸಿಡರ್ ಮಾಡಿ 2 ಹ್ಯೂಮನ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 2 ಹ್ಯೂಮನ್. ಆ 2 ಹ್ಯೂಮನ್ ಅಲ್ಲಿ ಕೋಡಿಂಗ್ ರೀಜನ್ ಅಥವಾ ಜೀನ್ಸ್ ಮೋರ್ ಸಿಮಿಲರ್ ಇರುತ್ತಾ ಅಥವಾ ನಾನ್ ಕೋಡಿಂಗ್ ರೀಜನ್ ಸಿಮಿಲರ್ ಇರುತ್ತಾ? ಕೋಡಿಂಗ್ ಹಿಂಗೆ ಹೆಲಿಕ್ಸ್ ಸ್ಟ್ರಕ್ಚರ್ ತಗೊಂಡಾಗ ಆ ಕೋಡಿಂಗ್ ಅಲ್ಲಿ ನಿಮ್ಗೆ ಕಣ್ಣು, ಮೂಗು, ಬಾಯಿ, ಐಸ್, ನೋಸು ಇದೆಲ್ಲವೂ ಕೂಡ ಇರುತ್ತೆ. ಈ ನಾನ್ ಕೋಡಿಂಗು ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಅಂಡ್ ಅಗೇನ್ ಕೋಡಿಂಗ್. ಸೊ ಯು ಕನ್ಸಿಡರ್ ನೌ ದಟ್ ಹ್ಯೂಮನ್ ಅಲ್ಲಿ ಯಾವ ಒಂದು ರೀಜನ್ ಸಿಮಿಲರ್ ಇರುತ್ತೆ, ಇದರ್ ಕೋಡಿಂಗ್ ಅಥವಾ ನಾನ್ ಕೋಡಿಂಗ್. ಸೊ ಯು ಆನ್ಸರ್ ದಟ್, ಐ ವಿಲ್ ಎಕ್ಸ್ಪ್ಲೇನ್. ಮನುಷ್ಯನಿಗೆ ನಾನ್ ಕೋಡಿಂಗ್ ರೀಜನ್ ಸಿಮಿಲರ್ ಇರೋದಿಲ್ಲ. ಯಾಕಂತಂದ್ರೆ ಕೋಡಿಂಗ್ ರೀಜನ್ ಅಲ್ಲಿ ಇಫ್ ಯು ಕನ್ಸಿಡರ್, ಯು ವಿಲ್ ಗೆಟ್ ದಟ್ ಒಂದು ಮನುಷ್ಯನ ಫೀಚರ್, ಒಬ್ಬ ಮನುಷ್ಯನ ಫೀಚರ್. ಅದೇ ನೀವು ರೈಸ್ದು DNA ಮತ್ತೆ ಹ್ಯೂಮನ್ದು DNA ತಗೊಂಡ್ರೆ ಯಾವುದು ಕೂಡ ಸೇಮ್ ಇರೋದಿಲ್ಲ. ಯಾಕಂತಂದ್ರೆ ಮನುಷ್ಯನ DNA ಅಲ್ಲಿ ಒಬ್ಬ ಮನುಷ್ಯನಿಗೆ ಯಾವ್ಯಾವ ಪಾರ್ಟ್ಸ್ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಲೈಕ್ ಹೆಡ್, ಐಸ್, ಇಯರ್ಸ್, ನೋಸ್, ಲಿಪ್ಸ್, ಹ್ಯಾಂಡ್ಸ್ ಅಂಡ್ ಲಿಂಬ್ಸ್. ಬಟ್ ಇಫ್ ಯು ಕನ್ಸಿಡರ್ ದಟ್ ರೈಸ್ DNA ತಗೊಂಡ್ರೆ ಏನಿರುತ್ತೆ ರೈಸ್ ಅಲ್ಲಿ? ಅದು ಟಾಲ್ ಆಗಿ ಬೆಳಿಬೇಕು, ಈಲ್ಡ್ ಕೊಡ್ಬೇಕು, ಈ ತರ ಇರುತ್ತೆ. ಸೊ ಅವೆರಡರದು ಜೀನು ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಆದ್ರೆ ಒಬ್ಬ ಮನುಷ್ಯನ್ ತಗೊಂಡ್ರೆ ಅವರಿಗೆ ಕಣ್ಣು, ಮೂಗು, ಬಾಯಿ ಇದೆಲ್ಲವೂ ಸೇಮ್ ಇರುತ್ತೆ. ಅಂದ್ರೆ ಸಿಮಿಲರ್ ಯಾವ್ದಿರುತ್ತೆ? ಮೋರ್ ಸಿಮಿಲರ್ ಜೀನ್ ರೀಜನ್ ಇರುತ್ತೆ. ಡಿಫ್ರೆಂಟ್ ಯಾವ್ದಿರುತ್ತೆ? ನಾನ್ ಕೋಡಿಂಗ್ ರೀಜನ್ ಇರುತ್ತೆ. ಯಾಕಂತಂದ್ರೆ ಜೀನ್ ಅಲ್ಲಿ ಅವರಿಗೆ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಕೆಲವರಿಗೆ ಬ್ರೌನ್ ಐಸ್ ಇರ್ಬೋದು, ಕೆಲವರಿಗೆ ಬ್ಲೂ ಐಸ್ ಇರ್ಬೋದು, ಕೆಲವರು ಡಾರ್ಕ್ ಇರ್ಬೋದು, ಕೆಲವರು ಫೇರ್ ಇರ್ಬೋದು, ಕೆಲವರು ಲೆಸ್ ಇಂಟೆಲಿಜೆನ್ಸ್ ಇರ್ಬೋದು, ಕೆಲವರು ಮೋರ್ ಇಂಟೆಲಿಜೆನ್ಸ್ ಇರ್ಬೋದು. ಬಟ್ ಓವರ್ ಆಲ್ ಫೀಚರ್ಸ್ ನೋಡಕ್ಕೆ ಮೋಸ್ಟ್ಲಿ ಸಿಮಿಲರೇ ಇರ್ತಾರಲ್ವಾ. ಅದೇ ನಾನ್ ಕೋಡಿಂಗ್ ರೀಜನ್ ಅಲ್ಲಿ ಇಟ್ ಈಸ್ ಅ ಡಿಫ್ರೆನ್ಸ್. ಮೆನಿ ಡಿಫ್ರೆನ್ಸಸ್ ಇನ್ ದ ಹ್ಯೂಮನ್ ಈಸ್ ನಾನ್ ಕೋಡಿಂಗ್ ರೀಜನ್. ಆ ನಾನ್ ಕೋಡಿಂಗ್ ರೀಜನ್ ನ ಇಟ್ಕೊಂಡು DNA ಫಿಂಗರ್ ಪ್ರಿಂಟಿಂಗ್ ನ ಮಾಡೋದು. ಯಾಕಂದ್ರೆ ನೀವು ಕೋಡಿಂಗ್ ಅಲ್ಲಿ ತಗೊಂಡ್ರೆ 90 to 95% of every human looks similar. 90 to 95% if you consider the coding part. ಬಟ್ ನಾನ್ ಕೋಡಿಂಗ್ ಪಾರ್ಟ್ ಏನಿರುತ್ತೆ ಅಂದ್ರೆ ಈ ಮನುಷ್ಯನಿಗೆ ಇದ್ದಿದ್ದು ನಾನ್ ಕೋಡಿಂಗ್ ರೀಜನ್ ಕಂಪ್ಲೀಟ್ಲಿ ಇನ್ನೊಬ್ಬ ಮನುಷ್ಯನಿಗೆ ಡಿಫ್ರೆಂಟ್ ಆಗಿರಬಹುದು. ಇಫ್ ಐ ಕನ್ಸಿಡರ್ ಇನ್ ದಿಸ್ ಫಿಗರ್, ದಿಸ್ ಈಸ್ ಅ ಜೀನ್ ಮೀನ್ಸ್ ಕೋಡಿಂಗ್ ರೀಜನ್, ದಿಸ್ ಈಸ್ ಅ ನಾನ್ ಕೋಡಿಂಗ್ ರೀಜನ್.
ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗಿದ್ದೇನು ಅಂತಂದ್ರೆ ಫಿಂಗರ್ ಪ್ರಿಂಟಿಂಗ್ ಆ ಪ್ರೊಸೆಸ್ ಅಲ್ಲೆಲ್ಲ ಯಾವ DNA ಪಾರ್ಟ್ ನ ಯೂಸ್ ಮಾಡ್ತಾರೆ, ನಾನ್ ಕೋಡಿಂಗ್ ರೀಜನ್. ಇದು ಡೈರೆಕ್ಟ್ ಕ್ವಶನ್ ಆಗೋ ಸಾಧ್ಯತೆ ಇರುತ್ತೆ, ಸೊ ಬಿ ಕೇರ್ಫುಲ್. ನಾನ್ ಕೋಡಿಂಗ್ ರೀಜನ್ ಸಿಮಿಲರ್ ಇರುತ್ತಾ ಅಥವಾ ಡಿಫ್ರೆನ್ಸ್ ಇರುತ್ತಾ ಅಂದ್ರೆ ನಿಮಗೆ ಗೊತ್ತಾಗಬೇಕು. ಕೋಡಿಂಗ್ ರೀಜನ್ ಎವ್ರಿ ಹ್ಯೂಮನ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಆದ್ರೆ ನಾನ್ ಕೋಡಿಂಗ್ ರೀಜನ್ ಆಫ್ ದ DNA ಡಿಫ್ರೆನ್ಸ್ ಇರುತ್ತೆ. ಆ ನಾನ್ ಕೋಡಿಂಗ್ ರೀಜನ್ ನ ಡಿಫ್ರೆನ್ಸ್ ಇಟ್ಕೊಂಡು DNA ಫಿಂಗರ್ ಪ್ರಿಂಟ್ ಆ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ DNA ಕೋಡಿಂಗ್ ಅಂಡ್ ನಾನ್ ಕೋಡಿಂಗ್ ರೀಜನ್. I already explained about how DNA converted into RNA by using the transcription method. ಇಲ್ಲಿ ಪ್ರತಿಯೊಂದು ಪ್ಯಾಲಿಂಡ್ರಮ್ ಅಂತ ಒಂದು ವರ್ಡ್ ಕೇಳಿದಿರಾ ಅನ್ಸುತ್ತೆ. ಪ್ಯಾಲಿಂಡ್ರಮ್ ಅಂದ್ರೆ ರಡಾರ್, RADAR. ಉಲ್ಟಾ ಓದಿದ್ರು ಕೂಡ ಅದೇ ರೀತಿ ಅರ್ಥ ಬರುವಂತದ್ದು. ಸೊ ಇಲ್ಲಿ ATGCAT ATGCAT ಅಥವಾ TTA ಈ ತರ ಒಂದು ನಿಮ್ಗೆ ಸೀಕ್ವೆನ್ಸ್ ತಗೊಂಡ್ರೆ 6 ಆರ್ 7 ಪ್ರೋಟೀನ್ಸ್ದು ಅಲ್ಲಿ ನಿಮ್ಗೆ ಕ್ಯಾಪಿಂಗ್ ಮತ್ತೆ ಸ್ಲೈಸಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕ್ಯಾಪಿಂಗ್ ಅಂತ ಅಂದ್ರೆ ಯಾವ ಪ್ರೋಟೀನ್ಸ್ ನ DNA ಇಂದ ನಾವು ಕೋಡಿಂಗ್ ಮಾಡಬೇಕು ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಅಲ್ಲಿಗೆ ಒಂದು ಸ್ಲೈಸ್ ಮಾಡುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಐ ರಿಕ್ವೈರ್ಡ್ ATG ಮಾತ್ರ ಇಲ್ಲಿಗೆ ನಾನು ಕ್ಯಾಪ್ ಮಾಡ್ತೀನಿ, ಅದಾದ್ಮೇಲೆ ಐ ವಿಲ್ ಕಟ್ ಹಿಯರ್. ದಟ್ ಈಸ್ ರೆಫರ್ಡ್ ಆಸ್ ಅ mRNA, ಮೆಸೆಂಜರ್ RNA. ಅದು ಯಾವ ಪ್ರೋಸೆಸ್ DNA ಇಂದ RNA ಗೆ ಕನ್ವರ್ಟ್ ಮಾಡುವಂಥದ್ದು ಟ್ರಾನ್ಸ್ಕ್ರಿಪ್ಷನ್. ಬೇಡದೆ ಇರುವಂತಹ ಪ್ರೋಟೀನ್ಸ್ ನ ಇಲ್ಲಿ ರಿಮೂವ್ ಮಾಡ್ತಾರೆ, ಅದನ್ನ ಇಂಟ್ರೋನ್ ಅಂತ ಕರೀತಾರೆ. ಇಂಟ್ರೋನ್ ನ ರಿಮೂವ್ ಮಾಡ್ತಾರೆ. ದಟ್ ಪ್ರೋಸೆಸ್ ಇಸ್ ರೆಫರ್ಡ್ ಆಸ್ ಅ ಸ್ಲೈಸಿಂಗ್. ಫಸ್ಟ್ ಕ್ಯಾಪ್ ಮಾಡ್ತಾರೆ ವಿಚ್ ಆರ್ ದ ರಿಕ್ವೈರ್ಡ್ ಪ್ರೋಟೀನ್ಸ್, ಎಂಜೈಮ್ಸ್. ಅದಾದ್ಮೇಲೆ ದೇ ವಿಲ್ ರಿಮೂವ್ ವಿಚ್ ಈಸ್ ನಾಟ್ ಇಂಪಾರ್ಟೆಂಟ್ ಆರ್ ಅನ್ವಾಂಟೆಡ್, ಅದನ್ನ ಸ್ಲೈಸಿಂಗ್ ಅಂತ ಕರೀತಾರೆ. ಅದು ಎಲ್ಲಿ ನಡೆಯುತ್ತೆ ಈ ಎಲ್ಲ ಪ್ರೋಸೆಸ್? ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ನಡೆಯುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಇಂದ ನೆಕ್ಸ್ಟ್ ಪ್ರೋಸೆಸ್ ಏನು? ಟ್ರಾನ್ಸ್ಲೇಷನ್. ಅಂದ್ರೆ mRNA ದೇ ಕನ್ವರ್ಟೆಡ್ ಇನ್ ಟು ಅ ಪ್ರೋಟೀನ್. ಪ್ರೋಟೀನ್ ಅಲ್ಲಿ ನಿಮ್ಗೆ ಲಾರ್ಜ್ ರೈಬೋಸೋಮ್ ಯೂನಿಟ್ ಮತ್ತೆ ಸ್ಮಾಲ್ ರೈಬೋಸೋಮಲ್ ಯೂನಿಟ್ ಇವೆಲ್ಲ ಬರುತ್ತವೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಇಲ್ಲಿ ಆಂಟಿಬಾಡೀಸ್, ಆಂಟಿಜೆನ್ಸ್ ಇವೆಲ್ಲ ಬರುತ್ತೆ. ಸೊ ಯು ಜಸ್ಟ್ ನೋ ದಟ್ ಇಷ್ಟು ಡೆಪ್ತ್ ಆಗಿ ಅವರು ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋದಿಲ್ಲ. ಬಟ್ ಇಫ್ ದೇ ಆಸ್ಕ್ ಕ್ಯಾಪಿಂಗ್ ಅಂಡ್ ಸ್ಲೈಸಿಂಗ್ ಪ್ರೋಸೆಸ್ ಹ್ಯಾಪನ್ಡ್ ಇನ್ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? DNA ಇಂದ RNA ಗೆ ಕನ್ವರ್ಟ್ ಮಾಡುವಂತಹ ಒಂದು ಪ್ರೋಸೆಸ್. ಆ ಪ್ರೋಸೆಸ್ ಅಲ್ಲಿ ಮತ್ತೆ ಯಾವ್ದು ಬರುತ್ತೆ? ಕ್ಯಾಪಿಂಗ್ ಅಂಡ್ ಸ್ಲೈಸಿಂಗ್. ಕ್ಯಾಪಿಂಗ್ ಅಂದ್ರೆ ಏನು? ಬೇಕಾಗಿರುವಂತಹ ಪ್ರೋಟೀನ್ಸ್ ನ ಒಂದು ಕ್ಯಾಪ್ ಮಾಡಿ ಅದಾದ ನಂತರ ಬೇಡದೆ ಇರೋದನ್ನ ಕಟ್ ಮಾಡಿ ರಿಮೂವ್ ಮಾಡುವಂಥದ್ದು. ಅದಕ್ಕೆ ಇಂಟ್ರೋನ್ ರಿಮೂವ್ಡ್ ಅಂತ ಕರಿತೀವಿ. ದಟ್ ಪ್ರೋಸೆಸ್ ಇಸ್ ರೆಫರ್ಡ್ ಆಸ್ ಸ್ಲೈಸಿಂಗ್. ಸೊ ಕ್ಯಾಪಿಂಗ್ ಅಂಡ್ ಸ್ಲೈಸಿಂಗ್, ದೀಸ್ ಟು ಯು ಹ್ಯಾವ್ ಟು ರಿಮೆಂಬರ್ ಇನ್ಸೈಡ್ ದ ಟ್ರಾನ್ಸ್ಕ್ರಿಪ್ಷನ್ ಮೆಥಡ್. ಈ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಅಲ್ಲಿ ಬರುವಂಥದ್ದು ಕ್ಯಾಪಿಂಗ್ ಅಂಡ್ ಸ್ಲೈಸಿಂಗ್. ಇಷ್ಟೇ ನಿಮ್ಗೆ ನೆನ್ಪಿಟ್ಕೊಂಡ್ರೆ ಸಾಕು. DNA RNA ಗೆ ಕನ್ವರ್ಟ್ ಮಾಡುವಂಥದ್ದು ಟ್ರಾನ್ಸ್ಕ್ರಿಪ್ಷನ್. ಆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಏನೇನ್ ಬರುತ್ತೆ? ಕ್ಯಾಪಿಂಗ್ ಅಂಡ್ ಸ್ಲೈಸಿಂಗ್. ಆ ಕ್ಯಾಪಿಂಗ್ ಏನ್ ಮಾಡುತ್ತೆ ಅಂತಂದ್ರೆ ಬೇಕಾಗಿರುವಂತಹ ಪ್ರೋಟೀನ್ಸ್ಗೆ ಕ್ಯಾಪ್ ಮಾಡುತ್ತೆ. ಅದಾದ್ಮೇಲೆ ಇಟ್ ವಿಲ್ ಕಟ್ ಡೌನ್ ವಿಚ್ ಈಸ್ ನಾಟ್ ನೆಸೆಸರಿ. ಅದನ್ನ ಇಂಟ್ರೋನ್ಸ್ ರಿಮೂವ್ಡ್ ಅಂತ ಕರಿತೀವಿ. The same thing here I have written. ಜೀನ್ಸ್. ಈಗ ವಿ ಆಲ್ ರಿಕ್ವೈರ್ಡ್ ಅ ಬೆಟರ್ ಜೀನ್ಸ್. ನನಗೆ ಬ್ಲೂ ಐಸ್ ಬೇಕು, ಇಲ್ಲ ನನಗೆ ಶಾರ್ಪ್ ನೋಸ್ ಬೇಕು, ಇಲ್ಲ ನನಗೆ ಐ ನೀಡ್ ಅ ಥಿಕ್ ಹೇರ್. ಸೊ ಜೀನ್ಸ್ ಇಸ್ ಅ ಪಾರ್ಟ್ ಆಫ್ DNA ದಟ್ ಕೋಡ್ ಫಾರ್ ಅ ಪ್ರೋಟೀನ್. ಈಗ ಜೀನ್ ಅಂತ ತಗೊಂಡ ನೀವು DNA ಅಂತ ತಗೊಂಡಾಗ ಇದು ಒಂದು ಪಾರ್ಟ್ ಜೀನ್ಸ್, ಕರೆಕ್ಟಾ? ಬೆಟರ್ ಜೀನ್ಸಿಗೆ ಏನ್ ಬೇಕು? ಬೆಟರ್ ಪ್ರೋಟೀನ್ ಬೇಕು, ಎಂಜೈಮ್ಸ್ ಬೇಕು, ಅದರಲ್ಲಿ ಬೆಟರ್ ಕ್ಯಾರೆಕ್ಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒಂದು ಪ್ಲಾಂಟ್. ಇವಾಗ ಮನುಷ್ಯರನ್ನ ತಗೊಳ್ಳೋದು ಬೇಡ, ಯಾಕೆ ಅಂತಂದ್ರೆ ವಿ ಕಾಂಟ್ ಸೇ ದಟ್ ಹೂ ಇಸ್ ಅ ಫೇರ್ ಇನ್ ಕಲರ್ ದಟ್ ಇಸ್ ಅ ಬೆಟರ್ ಜೀನ್ ಆರ್ ಶಾರ್ಪ್ ನೋಸ್ ಆರ್ ಬೆಟರ್ ಜೀನ್. ನೋ, ವಿ ಆರ್ ಆಲ್ ಯೂನಿಕ್, ಲೆಟ್ ಇಟ್ ಬಿ ಯೂನಿಕ್. ಬಟ್ ಪ್ಲಾಂಟ್ಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಪೀ ಪ್ಲಾಂಟ್ ಅಂದ್ರೆ ಏನ್ ಹೇಳಿ? ಒನ್ ಟೈಪ್ ಆಫ್ ಗ್ರೇನ್ ಟು ಪ್ಲಾಂಟ್. ಆ ಪ್ಲಾಂಟಿಗೆ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಒಂದು ಪ್ಲಾಂಟ್,
ಒಂದು ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಪ್ಲಾಂಟ್ಗೆ ಈದರ್ ಟಾಲ್ ಇರುತ್ತೆ ಇಲ್ಲ ಈಲ್ಡ್ ಜಾಸ್ತಿ ಇರುತ್ತೆ. ಇನ್ನೊಂದು ಪ್ಲಾಂಟ್ ಇದೆ ಶಾರ್ಟ್ ಪ್ಲಾಂಟ್, ಇದರಲ್ಲಿ ನಿಮ್ಗೆ ಈದರ್ ಈಲ್ಡ್ ಜಾಸ್ತಿ ಇರುತ್ತೆ ಇಲ್ಲ ಅಂತ ಅಂದ್ರೆ ಡ್ಯೂರೇಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಬಟ್ ನಮ್ಗೆ ಇವಾಗ ಏನ್ ಬೇಕು ಅಂದ್ರೆ ಒಂದೇ ಪ್ಲಾಂಟ್, ಆ ಒಂದೇ ಪ್ಲಾಂಟ್ ಅಲ್ಲಿ ಇಟ್ ಶುಡ್ ಬಿ ಟಾಲರ್ ಒನ್, ದ ಈಲ್ಡ್ ಶುಡ್ ಬಿ ಮೋರ್. ಎಲ್ಲವೂ ಕೂಡ ಒಂದೇ ಪ್ಲಾಂಟ್ ಅಲ್ಲಿ ಇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ವಿ ನೀಡ್ ಟು ಟೇಕ್ ಅ ಗುಡ್ ಜೀನ್ಸ್ ಫ್ರಮ್ ಎವ್ರಿ ಪ್ಲಾಂಟ್ಸ್ ಅಂಡ್ ಇನ್ಸರ್ಟ್ ಆರ್ ಮಾಡಿಫೈ ಮಾಡಬೇಕು. ಅದಕ್ಕೆ ಏನಂತ ಕರೀತಾರೆ, ಟ್ರೆಡಿಷನಲ್ ಹೈಬ್ರಿಡೈಸೇಷನ್. ಈಗ ನಾವು ಆಲ್ರೆಡಿ ಹೈಬ್ರಿಡ್ ಬಗ್ಗೆ ಕೇಳಿದೀವಿ. ಫಾರ್ ಎಕ್ಸಾಂಪಲ್ ಹೈಬ್ರಿಡ್ ಅಂತಂದ್ರೆ ಬೀನ್ಸ್, ಕನ್ಸಿಡರ್ ಅ ಪಿ, ಆ ಪಿಗೆ ಹೈ ಈಲ್ಡ್ ಇರುವಂತದ್ದು ಒಂದು ಜೀನ್ ಹಾಕೋದು, ಟಾಲ್ ಬರುವಂತದ್ದು ಒಂದು ಹಾಕೋದು, ಡ್ರಾಟ್ ರೆಸಿಸ್ಟೆನ್ಸ್, ಈ ತರ ಯಾವ ಕ್ಯಾರೆಕ್ಟರ್ಸ್ ನಮಗ್ ಬೇಕು ಆ ಎಲ್ಲಾ ಕ್ಯಾರೆಕ್ಟರ್ಸ್ ನ ಹಾಕಿ ನಾವು ಒಂದು ಪ್ರಾಪರ್ ಆಗಿ ಒಂದು ಪ್ಲಾಂಟ್ ನ ನಮಗ್ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂತೀವಲ್ಲ, ಅದಕ್ಕೆ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ಅಂತ ಕರೀತಾರೆ. ಇದ್ರಲ್ಲಿ ಏನೇನ್ ಮೆಥಡ್ ಯೂಸ್ ಮಾಡ್ತೀವಿ ಅಂತಂದ್ರೆ, ವಿ ಬ್ರೀಡ್ ದ 2 or more ಪ್ಲಾಂಟ್ಸ್ ಟುಗೆದರ್. ಅಂದ್ರೆ ಹಾಫ್ ಆಫ್ ದ DNA ಫ್ರಮ್ ಒನ್ ಪ್ಲಾಂಟ್, ಇನ್ನೊಂದ್ರಿಂದ ಹಾಫ್ ಆಫ್ ದ DNA ತಗೊಂಡು ವಿ ಹ್ಯಾವ್ ಟು, and because I know that how it works anta, when I explained about the 3-parent baby ಅಥವಾ reproduction ಅಲ್ಲಿ ಹೇಳಿದ್ದೆ, ಮದರ್ ಇಂದ ಹಾಫ್ DNA ತಗೊಳುತ್ತೆ ಅಂಡ್ ಫಾದರ್ ಇಂದ ಹಾಫ್ DNA ತಗೊಳುತ್ತೆ. ಸೇಮ್ ಹಿಯರ್ 2 ಪ್ಲಾಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ 2 ಪ್ಲಾಂಟ್ಸ್ ಇಂದ ಹಾಫ್ ಆಫ್ DNA ತಗೊಳುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಜೀನ್ಸ್ ನ ನಾವು ಇನ್ಸರ್ಟ್ ಮಾಡಿರ್ತೀವಿ. ಬಟ್ ಇದು ಗ್ಯಾರಂಟಿ ಏನಾದ್ರು ಕೊಡುತ್ತಾ, ವೆದರ್ ಇಟ್ ವಿಲ್ ವರ್ಕ್ ಇನ್ ಅ ಪ್ರಾಪರ್ ವೇ ಆರ್ ನಾಟ್? ನೋ, ಇಟ್ ವೋಂಟ್ ಗಿವ್ ಎನಿ ಗ್ಯಾರಂಟಿ ದಟ್ ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್ ಅಂತ. ಇಶ್ಯೂ ಏನ್ ಬರುತ್ತೆ ಅಂತಂದ್ರೆ, ಇನ್ಕ್ಲೂಷನ್ ಆಫ್ ಸರ್ಟೈನ್ ಅನ್ಡಿಸೈರ್ಡ್ ಜೀನ್ಸ್. ಇವಾಗ ಪ್ರಾಪರ್ ಆಗಿ ನಾವು ಸ್ಲೈಸಿಂಗ್ ಅಥವಾ ಕಟ್ಟಿಂಗ್ ಆಗದೆ ಇರುವ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅನ್ಡಿಸೈರ್ಡ್, ಫಾರ್ ಎಕ್ಸಾಂಪಲ್ ಇಟ್ ಮೇ ಪ್ರೊಡ್ಯೂಸ್ ಮೋರ್, ಏನಂತಾರೆ, ಸಮಟೈಮ್ಸ್ ಅದು ಪೆಸ್ಟಿಸೈಡ್ ರೆಸಿಸ್ಟ್ ಮಾಡಕ್ ಹೋಗಿ ಅದು ಪೆಸ್ಟ್ ರೆಸಿಸ್ಟ್ ಆಗದೆ ಇರ್ಬೋದು. ಅವಾಗ ಏನಾಗುತ್ತೆ, ಮೋರ್ ಪೆಸ್ಟ್, ಇಳುವರಿನೂ ಚೆನ್ನಾಗಿ ಬಂದಿರುತ್ತೆ ಬಟ್ ಬಂದಿದ್ದೆಲ್ಲದಕ್ಕೂ ಹುಳು ಹಿಡಿಯುತ್ತೆ. ಸೊ ಇದಕ್ಕೆ ಏನು ಇಂಪಾರ್ಟೆಂಟು ಈ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ದಲ್ಲಿ ಅಂತಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್. ಯಾಕಂತಂದ್ರೆ ನಾವು ಈಗ ಒಂದು ಪ್ಲಾಂಟ್ ಅಲ್ಲಿ ಮಾಡಿದಾಗ ನಾವು ಡೈರೆಕ್ಟ್ ಆಗಿ ಟ್ರೆಡಿಷನ್ ಆಗಿ ಮಾಡಿರ್ತೀವಿ, ಅದರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಅದೇ ನಾವು ಜಿನೋಮ್ ಥಿಯರಿ ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ವಿ ವಿಲ್ ಬ್ರೇಕ್ ಡೌನ್ ದ ಜೀನ್ಸ್. ಸಪ್ರೇಟ್ ಆಗಿ ನಾವು ಜೀನ್ಸ್ ನ ತಗೊಂಡು ಅದನ್ನ ಎಡಿಟ್ ಮಾಡ್ತೀವಿ. ಎಡಿಟಿಂಗ್ ಹೆಂಗಿರುತ್ತೆ ಅಂತಂದ್ರೆ, ವಿ ವಿಲ್ ಆಡ್ ಸಮಥಿಂಗ್ ಅಂಡ್ ವಿ ವಿಲ್ ಡಿಲೀಟ್ ಸಮಥಿಂಗ್. ದಟ್ ಪ್ರೋಸೆಸ್ ಇಸ್ ರೆಫರ್ಡ್ ಆಸ್ ಜೆನೆಟಿಕ್ ಇಂಜಿನಿಯರಿಂಗ್ ಅಥವಾ ಜೆನೆಟಿಕ್ ಮಾಡಿಫೈಡ್. ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಏನು, ಅಲ್ಲಿ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ಅಲ್ಲಿ ಏನಂತಂದ್ರೆ, ಇಟ್ಸ್ ಡಿಫಿಕಲ್ಟ್ ಟು ರಿಮೂವ್ ಸರ್ಟೈನ್ ಥಿಂಗ್ಸ್. ಬಿಕಾಸ್ ಎರಡು ಹಾಫ್ ಆಫ್ DNA ಆಡ್ ಮಾಡಿದಾಗ ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು. ಬಟ್ ಹಿಯರ್ ವೆನ್ ವಿ ಎಡಿಟ್ ದ ಜೀನ್ಸ್ our DNA, we will take the good one but delete the something bad, which are bad, ಅದನ್ನ ನಾವು ಡಿಲೀಟ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ we will eliminate all the unwanted genes. ಬಟ್ ಟ್ರೆಡಿಷನಲ್ ಹೈಬ್ರಿಡೈಸೇಷನ್ ಅಲ್ಲಿ ಅನ್ವಾಂಟೆಡ್ ಜೀನ್ಸ್ ನ ನಮ್ಗೆ ಕಂಪ್ಲೀಟ್ ಆಗಿ ತೆಗಿಯಕ್ಕೆ ಆಗೋದಿಲ್ಲ. ಅದೇ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ವಿ ಕ್ಯಾನ್ ಡೂ ದಟ್. So what is genetic engineering? Modification of genes. Modification of genes. Either deleting or adding the gene. ಅಂದ್ರೆ ಅನ್ವಾಂಟೆಡ್ ಜೀನ್ಸ್ ನ ಡಿಲೀಟ್ ಮಾಡೋದು, ವಾಂಟೆಡ್ ಜೀನ್ಸ್ ನ ಆಡ್ ಮಾಡುವಂತ ಒಂದು ಪ್ರೋಸೆಸ್ಗೆ ನಾವು ಏನಂತೀವಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಯಾವ ಟೆಕ್ನಿಕ್ ಇದೆ ಇಲ್ಲಿ? ರೀಕಾಂಬಿನೆಂಟ್ DNA ಅಥವಾ ಜೆನೆಟಿಕ್ ಕ್ಲೋನಿಂಗ್. ರೀಕಾಂಬಿನೆಂಟ್ DNA ಅಥವಾ ಜೆನೆಟಿಕ್ ಕ್ಲೋನಿಂಗ್ ಅಂದ್ರೆ ಜಾಯ್ನಿಂಗ್ ಆಫ್ 2 pieces ಆಫ್ DNA ಯೂಶುವಲಿ ನಾಟ್ ಫೌಂಡ್ ಟುಗೆದರ್. ಫಾರ್ ಎಕ್ಸಾಂಪಲ್ 2 DNAs ನ ಜಾಯಿನ್ ಮಾಡುವಂಥದ್ದು ರೀಕಾಂಬಿನೆಂಟ್ DNA. ಅದರಿಂದ ಏನಾಗುತ್ತೆ ಅಂತಂದ್ರೆ ಗುಡ್ ಜೆನೆಟಿಕ್ ಪ್ರಾಡಕ್ಟ್ ಬರುತ್ತೆ, ಹೋಸ್ಟ್ DNA ಗಿಂತ ಗುಡ್ ಜೆನೆಟಿಕ್, ಬಿಕಾಸ್ ವಿ ಆಡೆಡ್ 2 pieces ಆಫ್ DNA ಯೂಶುವಲಿ ನಾಟ್ ಫೌಂಡ್ ಟುಗೆದರ್. ಅಥವಾ ಇದನ್ನ ನಾವು ಇದು ಕನ್ಸಿಡರ್ ಮಾಡಿದ್ರೆ
then it's production of desirable protein, inheritance of future progeny. ಸೊ ನಮಗೆ ಇಲ್ಲಿ ಒಂದು DNA ಇದೆ ಅನ್ಕೊಳ್ಳಿ. ಇದರಲ್ಲಿ ನಾವು 2 DNA ಪೀಸಸ್ನ ಜಾಯಿನ್ ಮಾಡ್ತೀವಿ. ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ವಿ ವಿಲ್ ಗೆಟ್ ದ ಗುಡ್ ಜೆನೆಟಿಕ್ ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಇನ್ನೊಂದು DNA ಜೊತೆ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಕೋಡಿಂಗ್ ಮತ್ತೆ ನಾನ್ ಕೋಡಿಂಗ್ದು ಹೇಳಿದ್ದೆ. ಈ ಒಂದು ಕೋಡ್ ಇಲ್ಲಿ ನಮ್ಗೆ ಯಾವ್ದ್ರಲ್ಲಿ ಬೆಟರ್ ಆಗಿರುವಂತಹ ಒಂದು ಎನ್ಸೈಮ್ ಅಥವಾ ಪ್ರೋಟೀನ್ ಸಿಗುತ್ತೆ, ಅದನ್ನ ಒಂದ್ ಕಡೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿಸ್, ಇದು ಎಕ್ಸ್, ಆಮೇಲೆ ಇದು ನಾನ್ ಕೋಡಿಂಗು, ಇದು ವೈ, ಇದು ಝೆಡ್. ಬಟ್ ಇಲ್ಲೇನ್ ಮಾಡ್ತೀನಿ ನಾನು ಅಂದ್ರೆ ಎಕ್ಸ್ ಮತ್ತೆ ಝೆಡ್ ನ ಒಂದು ಕಡೆ ಜಾಯಿನ್ ಮಾಡ್ತೀನಿ. ಸೊ ಹಿಯರ್ ಐ ಗೆಟ್ ಅ ಬೆಟರ್ DNA, ಬೆಟರ್ ಜೆನೆಟಿಕ್ ಪ್ರಾಡಕ್ಟ್ ಇದರಿಂದ. ಸೊ ಇದಕ್ಕೆ ನಾವು ಟೆಕ್ನಿಕ್, ಯಾವ್ಯಾವ ಟೆಕ್ನಿಕ್ ಜೆನೆಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ? ಜೆನೆಟಿಕ್ ಕ್ಲೋನಿಂಗ್. ಅಂದ್ರೆ ನಮ್ಗೆ ಬೇಕಾಗಿರುವಂತಹ ಡಿಸೈರ್ಡ್ ಜೆನೆಟಿಕ್ ನ ನಾವು ಇಲ್ಲಿ ಯೂಸ್ ಮಾಡಿ ವಿ ವಿಲ್ create a new animal, plant, whatever we required. So whatever I explained till now, it was about the biology. Now we will study what is biotechnology. Biotechnology deals with technique of using live organism or enzymes from the organism to produce product and processes useful to human. ಬಯೋಟೆಕ್ನಾಲಜಿ ಅಂದ್ರೆ ಏನು ಅಂತಂದ್ರೆ ಮನುಷ್ಯನ ಆರ್ಗ್ಯಾನಿಸಮ್ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡುವಂಥದ್ದು, ವಿಚ್ ಈಸ್ ವೆರಿ ಯೂಸ್ಫುಲ್ ಟು ಹ್ಯೂಮನ್. ಸೊ ಇಫ್ ದೇ ಆಸ್ಟ್ ವಾಟ್ ಈಸ್ ಬಯೋಟೆಕ್ನಾಲಜಿ ಅಂತ ನಿಮ್ಗೆ ಮೇನ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ, ಯು ಹ್ಯಾವ್ ಟು ರೈಟ್ ದ ಡೆಫಿನೇಷನ್. ಆ ಡೆಫಿನೇಷನ್ಗೆ ನೀವು ಸುಮ್ಮನೆ ಬಯೋಟೆಕ್ನಾಲಜಿ ಸೇಸ್ ದಿಸ್, ಬಯೋಟೆಕ್ನಾಲಜಿ ಡೆಫಿನೇಷನ್ ಸೇಸ್ ಲೈಕ್ ದಿಸ್ ಅಂತ ಬರೆದ್ರೆ ವ್ಯಾಲಿಡ್ ಇರೋದಿಲ್ಲ. ಅದೇ ನೀವು ಯಾವ್ದಾದ್ರು ಒಂದು ಸೈಂಟಿಫಿಕ್ ಡೆಫಿನೇಷನ್ ಅಥವಾ ಯಾವ್ದಾದ್ರು ಒಬ್ಬ ಏನಂತಾರೆ ವಿಜ್ಞಾನಿ ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿರುವಂತಹ ಒಂದು ಡೆಫಿನೇಷನ್ ನ ನೀವು ಯೂಸ್ ಮಾಡಿದ್ರೆ ದಟ್ ಹ್ಯಾಸ್ ಅ ಮೋರ್ ವ್ಯಾಲ್ಯೂ. ಈಗ ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಅವರು ಒಂದು ಡೆಫಿನೇಷನ್ ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ, ದ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಅಂಡ್ ಆರ್ಗಾನಿಸಮ್ ಸೆಲ್ಸ್ apart thereof the molecular analogous for products and services. Biotechnology andre the integration of natural science and organisms, cells, parts thereof and molecular analogues for products and services anta helidare. Yaru? European Federation of Biotechnology. ಸೊ 2 ಪ್ರಿನ್ಸಿಪಲ್ ಆಫ್ ಬಯೋಟೆಕ್ನಾಲಜಿ. ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಸ್ವಲ್ಪ ನೋಡಿದ್ವಿ. ಒಂದು ಜೆನೆಟಿಕ್ ಇಂಜಿನಿಯರಿಂಗ್, ಇನ್ನೊಂದು ಬಯೋಪ್ರೊಸೆಸ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಏನು? ಟೆಕ್ನಿಕ್ಸ್ ಟು ಆಲ್ಟರ್ ದ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮೆಟೀರಿಯಲ್ DNA and RNA to introduce into the host organism, thus change the phenotype of the host organism. ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ನಾನು ಹೇಳಿದೆ, ಒಬ್ರದ್ದು DNA ನ ನಾವು ಆಲ್ಟರ್ ಮಾಡಿ ಇದರ ಡಿಲೀಟ್ ಆರ್ ಎಡಿಟಿಂಗ್ ಮಾಡಿ ಅದನ್ನ ಹೋಸ್ಟ್ಗೆ ಮತ್ತೆ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ನಂದು DNA ನ ಮಾಡಿಫೈ ಮಾಡ್ಬಿಟ್ಟು ಇನ್ನೊಬ್ರಿಗೆ ಆಡ್ ಮಾಡಿದಾಗ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇಟ್ ಮೇ ಬಿ ಅ ಹ್ಯೂಮನ್, ಇಟ್ ಮೇ ಬಿ ಅನಿಮಲ್ ಆರ್ ಇಟ್ ಮೇ ಬಿ ಅ ಪ್ಲಾಂಟ್. ಅದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ಅಂತಂದ್ರೆ ಮೇಂಟೆನೆನ್ಸ್ ಆಫ್ ಸ್ಟರೈಲ್, ಅಂದ್ರೆ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಫ್ರೀ ಆಗಿರುವಂತಹ ಒಂದು ಇದರಲ್ಲಿ sterile ambience in chemical engineering process to enable the growth only the desired microbe or eukaryotic cells in the large quantity for the manufacturing of biotechnological products like antibiotic, vaccine and enzyme. ಅಂದ್ರೆ ಏನಂತಂದ್ರೆ ಒಂದು ಮೈಕ್ರೋಬಯೋವಿಯಲ್ ಕಂಟಾಮಿನೇಷನ್ ಫ್ರೀ ಆಂಬಿಯನ್ಸ್ ನ ಮೇಂಟೈನ್ ಮಾಡಿ ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಲ್ಲಿ ನಾವು ನಮಗೆ ಬೇಕಾಗಿರುವಂತಹ ಒಂದು ಮೈಕ್ರೋಬ್ನ ಗ್ರೋತ್ ಮಾಡುವಂತಹದ್ದು. ಅಂದ್ರೆ ಅದು ಕೂಡ ಲಾರ್ಜ್ ಕ್ವಾಂಟಿಟಿಯಲ್ಲಿ, ಅದಕ್ಕೆ ನಾವು ಬಯೋಪ್ರೋಸೆಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅಂದ್ರೆ ಮೇಂಟೈನಿಂಗ್ ಅ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಫ್ರೀ ಆಂಬಿಯನ್ಸ್ ಇನ್ ಅ ಕೆಮಿಕಲ್ ಇಂಜಿನಿಯರಿಂಗ್ ಪ್ರೋಸೆಸ್ ಟು ಎನೇಬಲ್ ದಿ ಗ್ರೋತ್ ಆಫ್ ದಿ ಡಿಸೈರ್ಡ್ ಮೈಕ್ರೋಬ್. ಅಂದ್ರೆ ನಮಗೆ ಬೇಕಾಗಿರುವಂತಹ ಮೈಕ್ರೋಬ್ನ ಬೆಳವಣಿಗೆಗೋಸ್ಕರ ಅದು ಕೂಡ ಲಾರ್ಜ್ ಕ್ವಾಂಟಿಟಿ ಆಫ್ ಸೆಲ್ಸ್.
ಏನಕ್ಕೆ ಅದು ಯೂಸ್ ಮಾಡ್ತೀವಿ ಅಂತಂದ್ರೆ ಆಂಟಿಬಯೋಟಿಕ್ ನ ಪ್ರೊಡ್ಯೂಸ್ ಮಾಡಕ್ಕೆ ಅಥವಾ ವ್ಯಾಕ್ಸಿನ್ ಅಥವಾ ಎನ್ಸೈಮ್. ಇದು ಜೆನೆಟಿಕ್ ಇಂಜಿನಿಯರಿಂಗು ಮತ್ತು ಬಯೋಪ್ರೊಸೆಸ್ ಇಂಜಿನಿಯರಿಂಗು ಇರುವಂತಹ ಡಿಫರೆನ್ಸ್. ದೀಸ್ ಆರ್ ಟೂ ಪ್ರಿನ್ಸಿಪಲ್ ಆಫ್ ದಿ ಬಯೋಟೆಕ್ನಾಲಜಿ. ರೀಕಾಂಬಿನೆಂಟ್ DNA. ಏನು ರೀಕಾಂಬಿನೆಂಟ್ DNA ಅಂತಂದ್ರೆ ಫಸ್ಟ್ ಇನ್ಸ್ಟೆಂಟ್ ಆಫ್ ದಿ construction of an artificial recombinant DNA molecules linking the gene encoding the antibiotic with the native plasmid of Salmonella typhimurium by Stanley Cohen and Herbert Boyer in 1972. ಇಲ್ಲಿ ಈ ರೀಕಾಂಬಿನೆಂಟ್ DNA ಏನು ಅಂತಂದ್ರೆ ಒಂದು ಪ್ಲಾಸ್ಮೈಡ್ ಅಲ್ಲಿ ಆಂಟಿಬಯೋಟಿಕ್ ಕಂಟೆಂಟ್ ಇರುತ್ತೆ, ರೆಸಿಸ್ಟೆನ್ಸ್ ಕಂಟೆಂಟ್. ಅದನ್ನ ಇನ್ನೊಂದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇಲ್ಲದೆ ಇರೋದಕ್ಕೆ ಹೇಗೆ ಲಿಂಕ್ ಮಾಡೋದು ಜೀನ್ ಎನ್ಕೋಡಿಂಗ್ ಅಲ್ಲಿ ಅನ್ನುವಂಥದ್ದನ್ನ ರೀಕಾಂಬಿನೆಂಟ್ DNA ಅಂತ ಹೇಳ್ತಾರೆ. ಇವಾಗ ನಾವು ಈ ಕೊಹೆನ್ ಬಾಯರ್ ಎಕ್ಸ್ಪೆರಿಮೆಂಟ್ ಏನಂತಂದ್ರೆ ಇಲ್ಲಿ ನಾವು ಎರಡು ಜೀನ್ಸ್ ನ ಕನ್ಸಿಡರ್ ಮಾಡೋಣ ಅಥವಾ ಬ್ಯಾಕ್ಟೀರಿಯಾಸ್. ಒಂದು ಬ್ಯಾಕ್ಟೀರಿಯಾ ಅದು ಸಲ್ಮೊನೆಲ್ಲಾ ಟೈಫಿ ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಈ ಕೋಲಿ ಬ್ಯಾಕ್ಟೀರಿಯಾ. ಈ ಸಲ್ಮೊನೆಲ್ಲಾ ಟೈಫಿಯಲ್ಲಿ ಏನಿದೆ ಅಂತಂದ್ರೆ ಒಂದು ಜೀನ್ ಇದೆ. ಅದು ಯಾವ ಜೀನ್ ಅಂತಂದ್ರೆ ವಿಚ್ ರೆಸಿಸ್ಟೆನ್ಸ್ ಫಾರ್ ದಿ ಆಂಟಿಬಯೋಟಿಕ್ ದಟ್ ಪ್ಲಾಸ್ಮೈಡ್. ಇದರಲ್ಲಿ ಈ ಕೊಯ್ಲಿಯಲ್ಲಿ ಆ ಒಂದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಈ ಸಲ್ಮೊನೆಲ್ಲಾ ಟೈಫಿಯಲ್ಲಿ ಇರುವಂತಹ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಪ್ಲಾಸ್ಮಿಡ್ ನ ತೆಗೆದುಬಿಟ್ಟು ನಾವು ಈ ಕೊಯ್ಲಿಯಲ್ಲಿ ಇನ್ಸರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯು ಕನ್ಸಿಡರ್ ದಿಸ್ ಸಲ್ಮೊನೆಲ್ಲಾ ಟೈಫಿ, ಇದು ಈ ಕೊಯ್ಲಿ. ನಮ್ಮ ಈ ಕೊಯ್ಲಿಯಲ್ಲಿ ನಮಗೆ ಏನಿಲ್ಲ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇಲ್ಲ, ಇದರಲ್ಲಿ ಇದೆ. ಸೊ ವಿ ವಿಲ್ ಬ್ರಿಂಗ್ ದಾಟ್ ಅಂಡ್ ವಿ ವಿಲ್ ಇನ್ಸರ್ಟ್ ಹಿಯರ್. ಸೊ ಅವಾಗ ಏನಾಗುತ್ತೆ, ಈ ಕೊಯ್ಲಿ ಕೂಡ ವಾಟ್ ಇಟ್ ವಿಲ್ ಆಕ್ಟ್ ಆಸ್ ಅ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಅವ್ರು ಹೇಳಿದ್ದು ಇಷ್ಟೇ. ಕೊಹೆನ್ ಅಂಡ್ ಬಾಯರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎರಡು ಬ್ಯಾಕ್ಟೀರಿಯಾಸ್ ನ ತಗೊಳ್ತಾರೆ, ಒಂದು ಸಲ್ಮೊನೆಲ್ಲಾ ಟೈಫಿ, ಇನ್ನೊಂದು ಈ ಕೊಯ್ಲಿ. ಸಲ್ಮೊನೆಲ್ಲಾ ಟೈಫಿಯಲ್ಲಿ ಜೀನ್ ಫಾರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರುತ್ತೆ, ಆದ್ರೆ ಈ ಕೊಯ್ಲಿಯಲ್ಲಿ ಜೀನ್ಸ್ ಫಾರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಇದನ್ನ ಅವರು ಸಲ್ಮೊನೆಲ್ಲಾ ಟೈಫಿಯಿಂದ ಈ ಕೊಯ್ಲಿಗೆ ಇನ್ಸರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಕೊಯ್ಲಿಯಲ್ಲೂ ಕೂಡ ಆ ಒಂದು ಹೊಸ ಜೀನ್ ಡೆವಲಪ್ ಆಗುತ್ತೆ. ಅದು ಡೆವಲಪ್ ಆದಾಗ ಈ ಕೊಯ್ಲಿ ಆಲ್ಸೋ ವಿಲ್ ಬಿಕಮ್ ಅ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ದಿಸ್ ಇಸ್ ಅಬೌಟ್ ಅ ಕೊಹನ್ ಅಂಡ್ ಬಾಯರ್ ಎಕ್ಸ್ಪೆರಿಮೆಂಟ್. ಸೇಮ್ ಥಿಂಗ್ ನೋಡಿ, ಇಲ್ಲಿ ಪ್ಲಾಸ್ಮಿಸೈಡ್ ನ ನಾವು ಇದರಿಂದ ತೆಗೆದು ಇದಕ್ಕೆ ಹಾಕ್ತೀವಿ, ಜಾಯ್ನಿಂಗ್. ಅಗೇನ್ ಸೇಮ್ ಆಕ್ಷನ್ ಫಾರ್ ರಿಸ್ಟ್ರಿಕ್ಷನ್ ಎಂಜೈಮ್, ವೆಕ್ಟರ್ DNA. ಇಲ್ಲಿ ನಾವು ನಮಗೆ ಬೇಕಾದಂತಹ ಒಂದು ಸ್ಟಿಕ್ಕಿ DNA ಅಂತ ಕರೀತಾರೆ. ಯಾಕಂತಂದ್ರೆ ವಿ ವಿಲ್ ಕಟ್ ಹಿಯರ್. ವಿ ನೋ ದಟ್ ಸ್ಲೈಸಿಂಗ್ ಅಂಡ್ ಕಟಿಂಗ್ ವೇರ್ ವಿ ಲರ್ನ್ ದಿಸ್ ಟ್ರಾನ್ಸ್ಕ್ರಿಪ್ಷನ್. ಆ ಟ್ರಾನ್ಸ್ಕ್ರಿಪ್ಷನ್ ಮೆಥಡ್ ನ ನಾವು ಇಲ್ಲಿ ಅಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ದಿಸ್ ರೀಕಾಂಬಿನೆಂಟ್ DNA. ನಮಗೆ ಬೇಕಾಗಿರುವಂತಹ DNA ನ ನಾವು ಕಟ್ ಮಾಡಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಿದಾಗ ವಿ ವಿಲ್ ಗೆಟ್ ರೀಕಾಂಬಿನೆಂಟ್ DNA. Recombinant DNA structure technology ಏನಂದ್ರೆ a plasmid can be used as a vector to deliver aligned piece of DNA to host organism. The linking of antibiotic resistance gene with the plasmid vector become possible with the enzyme DNA ligase. This makes a new combination of circular autonomously replicating DNA creating in vitro, and it is known as a recombinant DNA. It could replicate using the new host DNA polymerase enzyme and make a multiple copies. So as I explained, recombinant DNA andre whatever the genes we required from one species athwa one bacteria or one whatever it is, we use the plasmid as a vector to deliver the DNA into the aligned piece. ಅಲ್ಲಿಗೆ ನಾವು ಪ್ಲಾಸ್ಮೈಡ್ ಅನ್ನುವಂತ ಒಂದು ವೆಕ್ಟರ್ ನ ಯೂಸ್ ಮಾಡಿ ನಮಗೆ ಬೇಕಾಗಿರುವಂತ ಪರ್ಟಿಕ್ಯುಲರ್ ಜೀನ್ ಅಥವಾ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನ ನಾವು ಇನ್ನೊಂದು ಕಡೆಗೆ ಇನ್ಸರ್ಟ್ ಮಾಡ್ತೀವಿ. ಅಂದ್ರೆ ಈಗ
ಆಂಟಿಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ನ ನಾವು ಹೇಗೆ ಸಲಮ್ನಲ್ ಟೈಫೆಯಿಂದ ಈ ಕೋಲಿಗೆ ಹಾಕಿದ್ವಿ, ಆ ಒಂದು ಪ್ರೊಸೆಸ್ನ ನಾವು ಏನಂತ ಕರಿತೀವಿ, ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಇಲ್ಲಿ ನಾವು ವೆಕ್ಟರ್ ಆಗಿ ಏನು ಯೂಸ್ ಮಾಡಿದ್ವಿ, ಪ್ಲಾಸ್ಮಿಡ್ನ ನಾವು ವೆಕ್ಟರ್ ಆಗಿ ಯೂಸ್ ಮಾಡಿದ್ವಿ. ಬೇಸಿಕ್ ಸ್ಟೆಪ್ಸ್ ಏನೇನು ಅಂದರೆ, ಐಡೆಂಟಿಫೈ ದ DNA ವಿತ್ ದ ಡಿಸೈರೇಬಲ್ ಜೀನ್ಸ್. ಸಿ ದಿಸ್ ಇಸ್ ಆಲ್ ಅಬೌಟ್ ದಟ್. ಒಂದ್ಸಲ ನಿಮ್ಮ ತಲೆಗೆ ಹೋದ್ರೆ ಯು ಆರ್ ಏಬಲ್ ಟು ಆನ್ಸರ್, ಬಟ್ ಇದು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಆಗದೆ ಇರ್ಬೋದು, ಬಟ್ ಇಟ್ ಹೆಲ್ಪ್ಸ್ ಇನ್ ಮೇನ್ಸ್. ದೆನ್ ಇಂಟ್ರೊಡಕ್ಷನ್ ದ ಐಡೆಂಟಿಫೈ DNA ಇನ್ ಟು ದ ಹೋಸ್ಟ್. ಇಲ್ಲಿ ಒಂದು DNA ನಮಗೆ ಡಿಸೈರೇಬಲ್ DNA ನಾವು ಡಿಸೈನ್ ಮಾಡಿರ್ತೀವಿ ಅಥವಾ ಫೈಂಡ್ ಮಾಡಿರ್ತೀವಿ. ಅದಾದಮೇಲೆ ಇದನ್ನು ಹೋಸ್ಟ್ಗೆ ಬೇಕಾಗಿರುವಂತಹ ಜೀನ್ಸ್ನ ನಾವು ಹಾಕ್ತೀವಿ. ಅದಾದಮೇಲೆ ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ DNA ಹೋಸ್ಟ್, ಟ್ರಾನ್ಸ್ಫರ್ ದಿ DNA ಟು its progeny. Tools to RDT restrictions enzyme. The first restriction endonuclease was HIND2. ಇದು ಹೆಸರು ನೆನ್ಪಿಟ್ಕೊಳ್ಳಿ, HIND2 ಅಂತ ಕೇಳಿ, ವಿಚ್ ಇಸ್ ರಿಲೇಟೆಡ್ ಟು ಅಂತ ಕೇಳ್ಬೋದು. ಅದು ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. It was found in that HIND2 always cut DNA molecules at particular point by recognizing specific sequence of 6 base pairs. 6 ಬೇಸ್ ಪೇರ್ನ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಸೀಕ್ವೆನ್ಸ್ ಅಂತ ಕರಿತೀವಿ. ನಾನು ಹೇಳಿದೆ ನಿಮಗೆ ATTGC ಇದೊಂದು 6 ಬೇಸ್ ಪೇರ್ನ ಐಡೆಂಟಿಫೈ ಮಾಡುವಂಥದ್ದು. ನೆಕ್ಸ್ಟ್, ರಿಸ್ಟ್ರಿಕ್ಷನ್ enzyme belongs to larger class of enzymes called nucleus. These are 2 kinds, exonucleus and endonucleus. Exonucleus ಅಂತಂದ್ರೆ ಸೀಕ್ವೆನ್ಸ್ ಹೀಗಿರುತ್ತಲ್ವಾ DNA-ದು, ಇಲ್ಲಿರುವಂತಹ ಜೀನ್ಸ್ನ ತಗೊಳ್ಳೋದು ಎಕ್ಸೋನ್ಯೂಕ್ಲಿಯಸ್. ಅದೇ ಎಂಡೋ ಅಂತಂದ್ರೆ ಮಿಡಲ್ ಅಲ್ಲಿರುವಂತಹ ಸೀಕ್ವೆನ್ಸ್ ಆಫ್ ದಿ ಯಾವುದು ಬೇಸ್ ಪೇರ್ದು ಸೀಕ್ವೆನ್ಸ್ನ ತಗೊಳ್ಳುವಂಥದ್ದು ಎಂಡೋನ್ಯೂಕ್ಲಿಯಸ್. Exonucleus remove nucleotide from the end from the DNA, whereas endonucleus makes cut from the specific position. As I said, end ಇಂದ ತಗೊಳ್ಳುವಂಥದ್ದು ಎಕ್ಸೋನ್ಯೂಕ್ಲಿಯಸ್, ಮಿಡ್ಡಲ್ ತಗೊಳ್ಳುವಂಥದ್ದು ಎಂಡೋನ್ಯೂಕ್ಲಿಯಸ್. ಸೊ ಈಚ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ recognizes the specific palindromic nucleotide sequence in the DNA. Palindromic ನಾನು ಹೇಳಿದೆ, ಯಾವ ಕಡೆ ಈ ಥರ ATTGTTA ಈ ಥರ ಬರುವಂತಹ ಒಂದು ಸ್ಪೆಸಿಫಿಕ್ ಆಗಿ ಇರುವಂತಹ ಒಂದು ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ನ ಸರ್ಚ್ ಮಾಡುತ್ತೆ ಎಂಡೋನ್ಯೂಕ್ಲಿಯಸ್. When cut the same restriction enzyme, resultant DNA fragment have same kind of sticky ends. Sticky ends ಅಂದರೆ ನಾನು ಹೇಳಿದೆ, ಅಲ್ಲಿ ಕಟ್ ಮಾಡಿದಾಗ ನಮಗೆ ಸಿಗುವಂಥ ಸೀಕ್ವೆನ್ಸು ಅದನ್ನು ಮತ್ತೆ ಪೇಸ್ಟ್ ಮಾಡಬೇಕಾಗತ್ತೆ ಅಂತ. ದಿಸ್ ಇಸ್ ಅಬೌಟ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಟೂಲ್ಸ್ ಆಫ್ RDT. ಇಲ್ಲಿ ನೋಡಿ, ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಕಟಿಂಗ್ ಬೋತ್ ಫಾರಿನ್ DNA ಆ್ಯಂಡ್ ವೆಕ್ಟರ್ DNA ಇನ್ ಅ ಸ್ಪೆಸಿಫಿಕ್ ಪಾಯಿಂಟ್, ಫಾರಿನ್ DNA ಆ್ಯಂಡ್ ವೆಕ್ಟರ್ DNA. ಅದಾದಮೇಲೆ ಇಟ್ ವಿಲ್ ಈಕ್ವಲಿ ಕ್ಲೋನಿಂಗ್ ಹಾಸ್ಟ್ ಸೆಲ್ ಡಿವೈಡ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಎಸ್ ಟೈಫೆಯಿಂದ ಬಂದಿರುವಂತಹ ನಮಗೆ ಆಂಟಿ ರೆಸಿಸ್ಟೆನ್ಸ್ ಥಿಂಗು ಈ ಒಂದು ಈ ಕೊಯ್ಲುವಲ್ಲೂ ಕೂಡ ಸಿಗುತ್ತೆ. ನೀಡ್ಸ್ ಆಫ್ ವೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಯಾವುದಾದ್ರೂ ಒಂದು ಈಗ ವೈರಸ್ಸೇ ತಗೊಳ್ಳಿ, ವೈರಸ್ಸು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ವೆಕ್ಟರ್. ಯಾಕೆ ವೆಕ್ಟರ್ ಬೇಕಾಗುತ್ತೆ? ಬಿಕಾಸ್ ವೈರಸ್ ಇಸ್ ಅ ನಾಟ್ ಅ ಲಿವಿಂಗ್ ಥಿಂಗ್, ನೀದರ್ ಅ ಲಿವಿಂಗ್ ಥಿಂಗ್ ನಾರ್ ಅ ನಾನ್ ಲಿವಿಂಗ್ ಥಿಂಗ್. ಹಾಗೇನೆ ಇಲ್ಲಿ DNA ನಾವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಅಥವಾ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವಿ ನೀಡ್ ಅ ವೆಕ್ಟರ್ಸ್. The likely fate of piece of DNA which is somehow transferred into an alien organism but would not be able to multiply itself. DNA ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಮಲ್ಟಿಪ್ಲೈ ಆಗೋದಿಲ್ಲ. ಆ ಮಲ್ಟಿಪ್ಲೈ ಆಗೋಕೆ ವೆನ್ ಇಟ್ ಗೆಟ್ಸ್ ಇಂಟಿಗ್ರೇಟೆಡ್ ಇಂಟು ಜಿನೋಮ್ ಆಫ್ ದಿ ರೆಸಿಪಿಟೆಂಟ್, it may multiply and it inherited along with the host DNA. This is because the alien piece of DNA has become the part of chromosome which has the ability to replicate. So ಹಂಗಾಗಿ ನಮಗೆ DNA ಡೈರೆಕ್ಟಾಗಿ ಇದನ್ನ ಏನು ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೈ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವಿ ನೀಡ್ ಅ ವೆಕ್ಟರ್ಸ್. ಯಾವ್ಯಾವ್ದಿದೆ ಅಲೈನ್ DNA ವೆಕ್ಟರ್ಸು? ಹೀಟ್ ಶಾಕ್, ಮೈಕ್ರೋ ಇಂಜೆಕ್ಷನ್, ಜೀನ್ ಗನ್ ಆ್ಯಂಡ್ ಫೇಸ್. ಬ್ಯಾಕ್ಟೋರಿಯಾ ಫೇಸ್ ಅಂತ ಕರಿತೀವಿ.
ಸೊ ದಿಸ್ ಇಸ್ ಅಬೌಟ್ ದ ಅಲೈನ್ ಡಿ ಎನ್ ಎ ಇನ್ ದ ಹೋಸ್ಟ್ ಸೆಲ್ ಏನೇನು ಬೇಕು, ಹೀಟ್ ಶಾಕ್, ಮೈಕ್ರೋ ಇಂಜೆಕ್ಷನ್, ಜೀನ್ ಗನ್ ಅಂಡ್ ಡಿಸಾರ್ಮ್ಡ್ ಪ್ಯಾಥೋಜನ್ ವಿಚ್ ಆರ್ ರಿಲೇಟೆಡ್ ಟು ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು ಏನದು, ಇವೆಲ್ಲ ಅಲೈನ್ ಆಫ್ ಡಿ ಎನ್ ಎ ಇನ್ ದ ಹೋಸ್ಟ್ ಸೆಲ್. 240D ಕ್ಲೋನಿಂಗ್ ವೆಕ್ಟರ್, ಪ್ಲಾಸ್ಮೈಡ್ ಮತ್ತೆ ಬ್ಯಾಕ್ಟೋರಿಯಾ ಫೇಸ್. ಬ್ಯಾಕ್ಟೋರಿಯಾ ಫೇಸ್ ಅಂತಂದ್ರೆ ಫೇಸ್ ಅಂದ್ರೆ ವೈರಸ್, ಫೇಸ್ ಅಂದ್ರೆ ವೈರಸ್. ವೈರಸ್ ವಿಚ್ ಇನ್ಫೆಕ್ಟ್ ದ ಬ್ಯಾಕ್ಟೀರಿಯಾ ಇಸ್ ರೆಫರ್ಡ್ ಆಸ್ ಬ್ಯಾಕ್ಟೀರಿಯಾ ಫೇಸ್. ಪ್ಲಾಸ್ಮೈಡ್ ಎಲ್ಲಿರುತ್ತೆ? ಪ್ಲಾಸ್ಮೈಡ್ ಇನ್ಸೈಡ್ ದ ಡಿ ಎನ್ ಎ ಇರುತ್ತೆ. ಬ್ಯಾಕ್ಟೀರಿಯಾ ಫೇಸ್ ಬಿಕಾಸ್ ದೇರ್ ನಂಬರ್ high per cell and very high copy numbers their genome within the bacterial cell. ಅಂದ್ರೆ ಬ್ಯಾಕ್ಟೀರಿಯಾ ಫೇಸ್ ಯಾಕೆ ನಾವು ಕ್ಲೋನಿಂಗ್ ಆಗಿ ವೆಕ್ಟರ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ನಂಬರ್ಸ್ ಹೈ ಇರುತ್ತೆ. ಆದ್ರಿಂದ ಇಫ್ ವಿ ಆರ್ ಲೈಕ್ ಟು ಲಿಂಕ್ align piece of DNA with bacteria phase or plasmid DNA, we can multiply its number equal to the copy number and plasmid and bacteria phase. See, number of ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಬೇಕು ಆ ಸೆಲ್ಸ್ದು ಅಥವಾ ಡಿ ಎನ್ ಎದು ಅನ್ನೋದಕ್ಕೋಸ್ಕರ ನಾವು ಪ್ಲಾಸ್ಮೈಡ್ ಅಂಡ್ ಬ್ಯಾಕ್ಟೀರಿಯಾ ಫೇಸ್ ನ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ನಂಬರ್ಸ್ ಇನ್ ಬ್ಯಾಕ್ಟೀರಿಯಾ ಫೇಸ್ ವಿತ್ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಮೋರ್. ಅದಕ್ಕೋಸ್ಕರ ನಾವು ಕ್ಲೋನಿಂಗ್ ವೆಕ್ಟರ್ ಆಗಿ ಏನ್ ಯೂಸ್ ಮಾಡ್ತೀವಿ? ಪ್ಲಾಸ್ಮಿಡ್ ಅಂಡ್ ಬ್ಯಾಕ್ಟೀರಿಯಾ ಫೇಸ್. ಸ್ಟೆಪ್ ಏನೇನ್ ಸ್ಟೆಪ್ಸ್ ಇದೆ? ಐಸೋಲೇಷನ್ ಆಫ್ ಡಿ ಎನ್ ಎ, ಪ್ಯೂರ್ ಫಾರ್ಮ್, ಕಟಿಂಗ್ ಸ್ಪೆಸಿಫಿಕ್ ಪ್ಲೇಸಸ್, ಇದು ಆರಿ ಜೆಲ್ ಎಲೆಕ್ಟ್ರೋಫೊರೆಸಿಸ್, ಪಾಲಿಮರಸ್ ಚೈನ್ ರಿಯಾಕ್ಷನ್, amplification of gene of interest, then ligation, insert into host, selectable marker, then recombinant protein production, adadmele downstream processing. These are the process which we follow in the RDT. Isolation of DNA fragments. ಏನು isolation of DNA fragment ಅಂದ್ರೆ we need a pure form of DNA. So we will break down the cells and release the DNA by using the certain enzymes. This can be achieved by treating the bacterial cell or animal tissue with an enzyme such as bacterial cellulose or fungus. You no need to remember these enzymes. ನಿಮಗೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. Genes are located in the DNA that would into the chromosomes using histones. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಐಸೋಲೇಷನ್ ಆಫ್ ದಿ ಡಿ ಎನ್ ಎ ಫ್ರಾಗ್ಮೆಂಟ್. ನಮಗೆ ಬೇಕಾಗಿರುವಂತಹ ಪ್ಯೂರ್ ಡಿ ಎನ್ ಎನ ನಾವು ಐಸೋಲೇಟ್ ಮಾಡಬೇಕು. ದಟ್ ಇಸ್ ದ ಫಸ್ಟ್ ಪ್ರೊಸೀಜರ್. ದೆನ್ ಕಟಿಂಗ್ ದ ಸ್ಪೆಸಿಫಿಕ್ ಫೇಸಸ್. ಫಸ್ಟ್ ನಾವು ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ನಾವು ಅದನ್ನ ಕಟ್ ಮಾಡಬೇಕು. ಕಟ್ ದ ಸೋರ್ಸ್ ಡಿ ಎನ್ ಎ ಅಂಡ್ ವೆಕ್ಟರ್ ಡಿ ಎನ್ ಎ ಇಂದ ಸೇಮ್ ಎನ್ಸೈಮ್ ಅಲ್ಲಿ ನಾವು ಕಟ್ ಮಾಡಬೇಕು. ಅದು ಸಪ್ರೇಟ್ ಡಿ ಎನ್ ಎ ಫ್ರಾಗ್ಮೆಂಟೆಡ್ ಸೆಲ್ಸ್ ಅಲ್ಲಿ. ಅದು ರಿಸ್ಟ್ರಿಕ್ಟೆಡ್ ಎನ್ಸೈಮ್ ವರ್ಕ್. ರಿಸ್ಟ್ರಿಕ್ಟೆಡ್ ಎನ್ಸೈಮ್ ನ ಪ್ರಾಪರ್ ಆಗಿ ನಮಗೆ ಬೇಕಾದಂಗೆ ಕಟ್ ಮಾಡಬೇಕು. ದೆನ್ ಪಾಲಿಮರ್ಸ್ ಚೈನ್ ರಿಯಾಕ್ಷನ್, region to be amplified first, then we will paste ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಎನ್ಹೀಲಿಂಗ್ ಪ್ರೈಮರ್ಸ್ನ. ದೆನ್ ಡಿ ಎನ್ ಎ ಪಾಲಿಮರ್ಸ್ ಅಂಡ್ ಡಿ ಎನ್ ಎ ನ್ಯೂಕ್ಲಿಯೋಟೈಡ್ಸ್. ಅದಾದ್ಮೇಲೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತೀವಿ, ಪಾಲಿಮರ್ಸ್ ಚೈನ್ ರಿಯಾಕ್ಷನ್. ಒಂದ್ ಕಡೆ ನಾವು ಈಗ ಡಿ ಎನ್ ಎನ ಸೆಲೆಕ್ಟ್ ಮಾಡಾಗಿದೆ. ಆ ಡಿ ಎನ್ ಎನ ಸೆಲೆಕ್ಟ್ ಮಾಡಾದ್ಮೇಲೆ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಕಟ್ ಇಟ್. ದೆನ್ ವಿ ಹ್ಯಾವ್ ಟು ಪ್ರೊಸೆಸ್. ಆ ಒಂದು ಪ್ರೊಸೆಸ್ನ ನಾವು ಕಂಟಿನ್ಯೂ ಮಾಡಬೇಕು. ದೆನ್ ಲಿಗೇಷನ್, ಎಲ್ಲಿ ನಾವು ಕಟ್ ಮಾಡಿರ್ತೀವಿ ಅಲ್ಲಿಗೆ ನಾವು ಮತ್ತೆ ಅದನ್ನ ಪೇಸ್ಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಕಟ್ ಮಾಡಿರೋ ಜಾಗ ಸ್ಟಿಕ್ಕಿ ಎಂಡ್ ಆಗಿರುತ್ತೆ. ಆ ಸ್ಟಿಕ್ಕಿ ಎಂಡ್ ನ ವಿ ಹ್ಯಾವ್ ಟು ಪೇಸ್ಟ್. ನೋಡಿ ಇಲ್ಲಿ ಇಷ್ಟು ಕಟ್ ಮಾಡಿರ್ತೀವಿ, ಇಲ್ಲಿ ಇಷ್ಟು ಕಟ್ ಮಾಡಿರ್ತೀವಿ, ಇದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. GAATTC ಉಲ್ಟಾ ಮಾಡಿದಾಗ್ಲೂ ಕೂಡ GAATTC ಈ ತರ ಬರುತ್ತೆ. ಇದು ಲೈಗೇಷನ್ ಅಂದ್ರೆ ಇನ್ಸರ್ಟ್ ಮಾಡುವಂತಹದ್ದು. ಇನ್ಸರ್ಷನ್ ಇಂಟು ಹೋಸ್ಟ್ ಅಂಡ್ ಪ್ರೊಡಕ್ಷನ್ ಆಫ್ ರೀಕಾಂಬಿನೆಂಟ್ ಪ್ರೋಟೀನ್. ಅಲೈನ್ ಡಿ ಎನ್ ಎ ಹೋಸ್ಟ್ ಸೆಲ್ ಅಲ್ಲಿ ಏನೇನಿತ್ತು ಹೇಳಿ? ಹೀಟ್ ಶಾಕ್, ಮೈಕ್ರೋ ಇಂಜಿನ್ಸ್, ಜೀನ್ ಗನ್ನು, ಡಿಸಾರ್ಮ್ಡ್ ಪ್ಯಾಥೋಜನ್. ಅದಕ್ಕೆ ನಿಮ್ಗೆ ಏನ್ ಕೇಳ್ತಾರೆ? ಇನ್ಸರ್ಷನ್ ಇಂಟು ಹೋಸ್ಟ್ ಅಂಡ್ ಪ್ರೊಡಕ್ಷನ್ ಆಫ್ ರೀಕಾಂಬಿನೆಂಟ್ ಪ್ರೊಸೆಸ್ ಅಲ್ಲಿ ಹೋಸ್ಟ್ ಅಲ್ಲಿ ಏನೇನಿರುತ್ತೆ ಹೋಸ್ಟ್ ಸೆಲ್ ಅಲ್ಲಿ ಅಂತ ಅಂದಾಗ ನಿಮಗೆ ಗೊತ್ತಿರಬೇಕು ಹೀಟ್ ಶಾಕ್, ಮೈಕ್ರೋ ಇಂಜೆಕ್ಷನ್, ಜೀನ್ ಗನ್, ಡಿಸಾರ್ಮ್ಡ್ ಪ್ಯಾಥೋಜನ್. ಪ್ರೊಡಕ್ಷನ್ recombinant protein.
ಇಲ್ಲಿ DNA ನಾವು ಇನ್ಸರ್ಟ್ ಮಾಡಿದಾಗ ಇಟ್ ವಿಲ್ ಏನ್ ಮಾಡುತ್ತೆ, ಮಲ್ಟಿಪ್ಲೈ. ರಿಕಾಂಬಿನೆಂಟ್ DNA ಇಂಟ್ರೊಡ್ಯೂಸ್ ಇಂಟು ಬ್ಯಾಕ್ಟೀರಿಯಾ ಸೆಲ್ ಆ್ಯಂಡ್ ಇದು ಸೆಲ್ಲು ಡಿವೈಡ್ ಆಗ್ತಾ ಆಗುತ್ತೆ. ಸೇಮ್ ಕಾಪಿ ನೋಡಿ, ಪ್ರೊಡಕ್ಷನ್ ಆಫ್ ರಿಕಾಂಬಿನೆಂಟ್ ಪ್ರೋಟೀನ್. ಅಬ್ಟೈನಿಂಗ್ ದ ಫಾರಿನ್ ಜೀನ್ ಪ್ರಾಡಕ್ಟ್. ಸೊ ಇದ್ರದ್ದು ಪ್ರೊಸೀಜರ್ ಏನು ಇಟ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನಮಗೆ. ಸೊ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್, ಯೂಸ್ ದ ಬಯೋರಿಯಾಕ್ಟರ್. ಈಗ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಏನಂದ್ರೆ ಫೈನಲ್ ಪ್ರಾಡಕ್ಟ್ ಬರ್ಬೇಕಂತಂದ್ರೆ ನಮಗೆ ಎಕ್ಸ್ಟ್ರಾ ಸೆಲ್ಯುಲರ್ ಪ್ರಾಡಕ್ಟ್ಸು, ಇಂಟ್ರಾಸೆಲ್ಯುಲರ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಅಲ್ಲಿ ಸೆಲ್ಸ್ ಡಿಸ್ರಪ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಲಿಡ್ ಮತ್ತೆ ಲಿಕ್ವಿಡ್ ನ ಸಪರೇಟ್ ಮಾಡ್ತೀವಿ. ಅದಾದ್ಮೇಲೆ ಪ್ಯೂರಿಫೈ ಮಾಡ್ತೀವಿ. ಪ್ಯೂರಿಫೈ ಮಾಡಿದ್ಮೇಲೆ ಫಾರ್ಮುಲೇಷನ್ ಮಾಡಿ ಅದನ್ನ ಫ್ರೀಸ್ ಡ್ರೈಯಿಂಗ್ ಮಾಡಿ ಮತ್ತೆ ಸ್ಪ್ರೇ ಡ್ರೈಯಿಂಗ್ ಮಾಡಿದಾಗ ನಮಗೆ ಫೈನಲ್ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಹಿಯರ್ ವಿ ಯೂಸ್ ಅ ಬಯೋ ರಿಯಾಕ್ಟರ್. ಇದು ಕೂಡ ದೇ ವೋಂಟ್ ಆಸ್ಕ್, ಬಟ್ ಯು ಶುಡ್ ನೋ ದಟ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಈಸ್ ಆಲ್ಸೋ ದೇರ್ ಅಂತ. ನಾವು ಇಟ್ಸ್ ಅ ಟೈಮ್ ಟು ಥಿಂಕ್. ನೀವೇ ಓನಾಗಿ ಥಿಂಕ್ ಮಾಡಿ. ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಅಗ್ರಿಕಲ್ಚರ್ ಅಲ್ಲಿ ಬಯೋಟೆಕ್ನಾಲಜಿನ ಹೇಗೆ ಅಪ್ಲೈ ಮಾಡ್ತೀರಾ ಅಗ್ರೋಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಲ್ಲಿ? ಇವಾಗ ನಾನು ನಿಮಗೆ ಒಂದು ಪೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಂತ ಬಂದಾಗ ವಾಟ್ ಎಲ್ಸ್ ದ ಇಶ್ಯೂಸ್ ಯು ವಿಲ್ ಫೇಸ್. ಈಗ ಅಗ್ರಿ ಬಯೋ ಅಂತ ತಗೊಳ್ಳಿ. ಅಗ್ರಿಕಲ್ಚರ್ ಅಂತ ಬಂದರೆ ಯಾರ್ಯಾರು ಬರ್ತಾರೆ? ಫಾರ್ಮರ್ಸ್ ಏನೇನು ಇಶ್ಯೂಸ್ನ ಫೇಸ್ ಮಾಡ್ತಾರೆ ಬಯೋಟೆಕ್ನಾಲಜಿ ಬಂದರೆ? ಇಲ್ಲಿ ಜೀನ್ ಥೆರಪಿ ಆಗುತ್ತೆ. ಜೀನ್ ಥೆರಪಿ ಆದಾಗ ಸಮ್ ಪೆಸ್ಟ್ನ ರೆಸಿಸ್ಟ್ ಮಾಡುತ್ತೆ ಅಂತ ಹೇಳಿ ಪೆಸ್ಟ್ನ ಜಾಸ್ತಿ ಹೊಡಿತೀವಿ. ಸೊ ಅವರು ಅಲ್ಲಿ ಪೆಸ್ಟ್ ರಿಲೇಟೆಡ್ ಇಶ್ಯೂಸ್ನ ಫೇಸ್ ಮಾಡ್ತಾರೆ. ಆಮೇಲೆ ಈಲ್ಡ್ ಅದು ಕಮ್ಮಿ ಆಗ್ಬೋದು ಅಥವಾ ಹೆಚ್ಚಿಗೆ ಆಗ್ಬೋದು. ಸೊ ಅನ್ಪ್ರೆಡಿಕ್ಟಬಲ್ ಈಲ್ಡ್ ಇದು ಒಂದು. ಅದಾದ್ಮೇಲೆ ನೆಕ್ಸ್ಟು ಕನ್ಸ್ಯೂಮರ್ಸ್ ಯಾವ ಥರದ್ದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ? ಹೆಲ್ತ್ ಇಶ್ಯೂಸ್. ಯಾಕಂತಂದ್ರೆ ಈಗ ಹೈಲಿ ಇಳುವರಿ ಬೇಕು ಅಂತ ಹೇಳ್ಬಿಟ್ಟು ಹೈಲಿ ಇದನ್ನ ಅಪ್ಲೈ ಆಗ್ತಾರೆ, ಏನ್ ಹೇಳಿ, ಪೆಸ್ಟಿಸೈಡು ಅಥವಾ ಫರ್ಟಿಲೈಸರ್. ಅದರಿಂದ ಕನ್ಸ್ಯೂಮರ್ಗೆ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಏನಾದರೂ ಪ್ರಾಡಕ್ಟ್ಸು ಕಮ್ಮಿ ಆದರೆ ಪ್ರೊಡಕ್ಷನ್ನು ಪ್ರೈಸು ರೈಸ್ ಆಗುತ್ತೆ. ಅದು ಕನ್ಸ್ಯೂಮರ್ ಫೇಸ್ ಮಾಡುವಂತಹ ಪ್ರಾಬ್ಲಮ್ಮು. ಗವರ್ಮೆಂಟ್ ಏನು ಮಾಡಬೇಕು? ಗವರ್ಮೆಂಟ್ R&Dಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದು ಎಕ್ಸ್ಪೆಂಡಿಚರು. ಅದಾದಮೇಲೆ ರೈತರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ಯಾರು ಸಾಲ್ವ್ ಮಾಡಬೇಕು? ಗೌರ್ಮೆಂಟ್ ಸಾಲ್ವ್ ಮಾಡಬೇಕು. ಇದು ಇಷ್ಟು ಬೇಸಿಕ್ ನಿಮಗೆ ಥಿಂಕ್ ಮಾಡುವಂಥ ಕೆಪಾಸಿಟಿ ಈ ಕ್ಲಾಸಸ್ ಕೇಳಿದ ಮೇಲೆ ಬಂದಿರಬೇಕು. ಬಿಕಾಸ್ ಪ್ರಿಲಿಮ್ಸಿಗೆ ನಿಲ್ಲುವಂತಹ ಎಕ್ಸಾಮ್ ಅಲ್ಲ ಇದು. ಯು ಹ್ಯಾವ್ ಟು ರೈಟ್ ಅ ಮೇನ್ಸ್ ಆಲ್ಸೋ. ಸೊ ಸೊಲ್ಯೂಷನ್, GM ಕ್ರಾಪ್ಸ್ಗೆ ಏನು ಸೊಲ್ಯೂಷನ್ ಇದೆ? ಅಪ್ಲಿಕೇಶನ್ ಆಫ್ ಜೆನೆಟಿಕ್ ಮಾಡಿಫಿಕೇಶನ್ ಮೇಡ್ ಮೋರ್ ಕ್ರಾಪ್ಸ್ ಮೋರ್ ಟಾಲರೆಂಟ್ ಟು ಅಬಯಾಟಿಕ್ ಸ್ಟ್ರೆಸ್, ಕೋಲ್ಡ್, ಡ್ರಾಟ್, ಸಾಲ್ಟ್. ಇದಕ್ಕೆ ರೆಡ್ಯೂಸ್ ರೆಸಿಲೆನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್, ಪೆಸ್ಟ್ ರೆಸಿಸ್ಟೆನ್ಸ್ ಕ್ರಾಪ್ ಮಾಡುವಂಥದ್ದು. ಹೆಲ್ಪ್ ಟು ರೆಡ್ಯೂಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸ್. ಯಾಕಂದರೆ ಇವಾಗ ನಮಗೆ ಗೊತ್ತೇ ಇದೆ, ಕೆಲವು ಪೆರಿಷಬಲ್ ಗೂಡ್ಸ್ ಇರುತ್ತಲ್ವಾ, ಪೆರಿಷಬಲ್ ಗೂಡ್ಸ್ ಎಲ್ಲ 2 ದಿನ 3 ದಿನಕ್ಕೆ ಹಾಳಾಗ್ಬಿಡುತ್ತೆ. ಅದನ್ನು ಕೂಡ ಕಂಟ್ರೋಲ್ ಮಾಡುವಂತಹದ್ದು. ಅದಾದಮೇಲೆ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಇನ್ ದ ಮಿನರಲ್ ಯೂಸೇಜ್ ಆಫ್ ಪ್ಲಾಂಟ್ಸ್, ಎನ್ಹಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್. ಅದೇ ಗೋಲ್ಡನ್ ರೈಸ್ ನಾವು ಮಾಡಿದ್ವಿ, ಅದು ವಿಟಮಿನ್ A ಎನ್ರಿಚ್ಡ್. ಮತ್ತೆ ಮುಕ್ತೋಶ್ರೀ ಅಂತ ಹೇಳಿ ಇನ್ನೊಂದು ಫೋರ್ಟಿಫಿಕೇಶನ್, ಅಂದರೆ ಅದರಲ್ಲಿ ನಾವು ಐರನ್ ಕಂಟೆಂಟ್ನ ಆ್ಯಡ್ ಮಾಡಿದ್ದು. ಅದು ಬಾಂಗ್ಲಾದೇಶದಲ್ಲಿ ಮೊದಲಿಗೆ ಮಾಡಿದ್ವಿ. ದೆನ್ ದಿಸ್ ಇಸ್ ಆಲ್ ಅಬೌಟ್ ದ GM ಕ್ರಾಪ್ಸ್ದು ಸೊಲ್ಯೂಷನ್. ಪೆಸ್ಟ್ ರೆಸಿಸ್ಟೆನ್ಸ್ ಹೇಗಿರುತ್ತೆ? ಪೆಸ್ಟ್ ರೆಸಿಸ್ಟೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ BT ಕಾಟನ್ ಬಗ್ಗೆ ಗೊತ್ತಿದೆ. ಅಂದರೆ ಬೆಸಿಲಸ್ ಚರಂಜೀನ್ಸಸ್ ಅಂತ. ಅದು ಏನು ಮಾಡುತ್ತೆ ಅಂತಂದರೆ ಪ್ರಾಪರಾಗಿ ಯಾವುದಾದ್ರೂ ಈಗ ಕಾಟನ್ಗೆ ಅಟ್ಯಾಕ್ ಮಾಡುವಂತಹ ಪೆಸ್ಟಿಸೈಡ್ಸ್ನ ಕೊಲ್ಲುತ್ತೆ. ಬಟ್ ವಿ ಕಾಂಟ್ ಸೇಮ್ ಪೆಸ್ಟ್ ರೆಸಿಸ್ಟೆನ್ಸ್ ಇದನ್ನು ನಾವು ಎಡಿಬಲ್ ಅಲ್ಲಿ ಹಾಕೋಕ್ಕಾಗೋದಿಲ್ಲ. ಯಾಕಂತಂದರೆ ನಾವು BT ಕಾಟನ್ ಮೇಲೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಬಿಕಾಸ್ BT ಕಾಟನ್ ವಿ ವೋಂಟ್ ಕನ್ಸ್ಯೂಮ್. ಬಟ್ ಅದೇ ನಾವು ರೈಸ್ ಮೇಲೆ ಅಥವಾ ಮಸ್ಟರ್ಡ್ ಮೇಲೆ ಇನ್ನು ಇಟ್ ಈಸ್ ಸ್ಟಿಲ್ ಅ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಗೋಯಿಂಗ್ ಆನ್. ಬಿಕಾಸ್ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಅದು ಬಿಕಾಸ್ ಈ ಎಡಿಬಲ್ ಥಿಂಗ್ಸಲ್ಲಿ ಡೈರೆಕ್ಟಾಗಿ ಈ ಒಂದು ಟೆಕ್ನಾಲಜಿನ ಅಳವಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಅದರಿಂದ ಆಗುವಂಥ ಹಾನಿಗಳೇನು, ಅವೆಲ್ಲ ಕರೆಕ್ಟ್ ಆದಮೇಲೆ ವಿ ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್ ಇನ್ ದ ಎಡಿಬಲ್ ಕ್ರಾಪ್ಸ್ ಆಲ್ಸೋ. ಸೊ BT ಕಾಟನ್ ಆ್ಯಂಡ್ ಬಾಲ್ ವಾರ್ಮ್ಸು. ಇಲ್ಲಿ BT ಕಾಟನಲ್ಲಿ ಏನಂತಂದರೆ ಮೇಜರ್ಲಿ ಕಾಟನ್ಸಿಗೆ ಬಾಲ್ ವಾರ್ಮ್ಸು ತುಂಬ ಅಟ್ಯಾಕ್ ಮಾಡುತ್ತೆ, ಅಥವಾ
ಇನ್ಫೆಕ್ಟೆಡ್ ಬೈ ದ ಬಾಲ್ವಾಮ್ಸ್. ಅದಕ್ಕೆ ಇವರು ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಅದು ಪೆಸ್ಟ್ ರೆಸಿಸ್ಟೆಂಟ್ ಮಾಡಿ ಆ ಬಾಲ್ವಾಮು ಬರದೇ ಇರೋ ಥರ ಮಾಡಿದಂತಹ ಒಂದು ಪ್ರೋಸೆಸ್. ಆ ಪ್ರೋಟೀನ್ ಏನು ಮಾಡುತ್ತೆ, ಇನ್ಸೆಕ್ಟ್ಸ್ನ ಕಿಲ್ ಮಾಡುತ್ತೆ. ಆ ಒಂದು ಈ ಬಿ ಟಿ ಕಾಟನಲ್ಲಿ ಇಂಪ್ಲೈ ಮಾಡಿದಂತಹ ಒಂದು ಸೆಲ್ ಅಥವಾ ಜೀನ್. RNA ಇಂಟರ್ಫರೆನ್ಸ್ ಮೆಥಡ್ ಇದು ನಮಗೆ ಮೇಜರ್ಲಿ ಕೋವಿಡಲ್ಲಿ ಯೂಸ್ ಆಗಿತ್ತು, mRNA. ಆಸ್ ಐ ಸೆಡ್ ದಟ್ ಸ್ಲೈಸಿಂಗ್ ಮಾಡಿ ಅದನ್ನ ಮತ್ತೆ ಇಂಟರ್ಫೇಸ್ ಮಾಡುವಂತಹ ಒಂದು ಮೆಥಡು. ನೀವು ಇದನ್ನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಈ ಸ್ಲೈಡ್ಸ್ನ ನಾನು ಶೇರ್ ಮಾಡಿರ್ತೀನಿ, ಯು ಜಸ್ಟ್ ಗೋ ಥ್ರೂ ದಿಸ್ ಒನ್ಸ್. RNA interference method in tobacco infection gone. So GM crops use of mycorrhizae. Mycorrhizae, it's a symbiotic relationship between a fungus and root system. ಇಲ್ಲೇನಾಗುತ್ತೆ ಅಂದರೆ ನೆಟ್ವರ್ಕ್ ಆಫ್ ಫಂಗಸ್ ಫಿಲಾಮೆಂಟ್ ಸರೌಂಡೆಡ್ ಬೈ ಡೆವಲಪಿಂಗ್ ರೂಟ್ಸ್ ಅಂಡ್ ರೀಚಸ್ ದಿ ಸೆಲ್ ರೂಟ್ ಡೈರೆಕ್ಟ್ಲಿ. ಇಲ್ಲೇನಾಗುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಪಾಸಸ್ ದ ಕಂಪ್ಲೀಟ್ ವಾಟರ್ ಮಿನರಲ್ಸ್ ಟು ದಿ ಸಾಯಿಲ್ ರೂಟ್ಸಿಗೆ ಡೈರೆಕ್ಟ್ ಆಗಿ ಪಾಸ್ ಆಗೋಕೆ ಇದನ್ನ ಯೂಸ್ ಮಾಡ್ತಾರೆ. ಇಟ್ಸ್ ವರ್ಕ್ಸ್ ಆಸ್ ಅ ಸಿಂಬಾಯೋಟಿಕ್ ರಿಲೇಶನ್ಶಿಪ್. ಸಿಂಬಾಯೋಟಿಕ್ ರಿಲೇಶನ್ಶಿಪ್ ಏನು ಅಂತ ಅಂದರೆ ನಾನು ಅದನ್ನ ನಿಮಗೆ ಎನ್ವೈರನ್ಮೆಂಟ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ನಾಟ್ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಪ್ರೊಸೀಜರ್ ಇನ್ ದ ಎನ್ವೈರನ್ಮೆಂಟ್ ಕ್ಲಾಸಸ್. GM ಮಸ್ಟರ್ಡ್. GM ಮಸ್ಟರ್ಡ್ ಧರಾ ಅನ್ನುವಂಥ ಒಂದು ಮಸ್ಟರ್ಡ್ನ ನಾವು ಈಗ ಹೈಬ್ರಿಡಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್. ಇದು ರಿಸರ್ಚ್ ಎಲ್ಲಿ ನಡೀತಾ ಇದೆ ಅಂತಂದರೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಏನೇನು ಅಂತಂದರೆ ಬಾರ್ ಜೀನ್ಸಲ್ಲಿ ಮೇಜರ್ಲಿ ಪೆಸ್ಟ್ ರೆಸಿಸ್ಟೆನ್ಸ್, ಈಲ್ಡ್, ಟಾಲ್ ಈ ಥರ ಎಲ್ಲವನ್ನು ಸೇರಿ ಮಾಡಿರುವಂತಹ ಒಂದು ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಇದು. ಅದಕ್ಕೆ ಧರಾ ಅಂತ ಹೆಸರಿಟ್ಟಿದ್ದಾರೆ. ಚಾಲೆಂಜಸ್ ಏನು ಇದರಲ್ಲಿ? ಬಯೋಸೇಫ್ಟಿ, ಎಲಿಮಿನೇಷನ್ ಆಫ್ ವೈಲ್ಡ್ ಸ್ಪೀಸೀಸ್ ಆ್ಯಂಡ್ ಪೊಲ್ಯೂಷನ್ ಜೀನ್ ಪೂಲ್, ದೆನ್ ಸೇಫ್ಟಿ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಕನ್ಸಂಪ್ಷನ್ನು ಅದಕ್ಕೋಸ್ಕರ. ಆ್ಯಂಡ್ ಜೆನೆಟಿಕ್ ಡಿವೈಡ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಫಾರ್ಮರ್ಗೆ ಇದು ಕಷ್ಟ ಆಗುತ್ತೆ. ಯಾಕೆಂತಂದರೆ ಸ್ಮಾಲ್ ಫಾರ್ಮರ್ಗೆ ಇದನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಅವರಿಗೆ ಆಗೋದಿಲ್ಲ. ರೆಗ್ಯುಲೇಷನ್ಸ್ ಏನೇನಿದೆ GM ಕ್ರಾಪ್ಸ್ದು ಅಂದರೆ ಇಂಡಿಯಾದಲ್ಲಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿದ್ರು. ಈ ಕಮಿಟಿದು ಪರ್ಮಿಷನ್ ಇಲ್ಲದೆ ನಾವು ಯಾವುದೇ ರೀತಿಯಾದಂತಹ ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸ್ ಮೇಲೆ ಮಾಡಕ್ ಆಗೋದಿಲ್ಲ. ದಟ್ ರಿಕ್ವೈರ್ಡ್ recommending approving from the GEAC. It comes under Ministry of Environment and Climate Change. Final permission ನಮಗೆ ಬರುವಂಥದ್ದು Ministry of Environment, Forest and Climate Change. ದೆನ್ ಯಾವ್ಯಾವುದು ಇದರಲ್ಲಿ ಎಕನಾಮಿಕ್ ಸರ್ವೆ ಏನು ಸಜೆಸ್ಟ್ ಮಾಡಿದೆ ಅಂತಂದರೆ ಅಲೋ GM ಸೀಡ್ಸು ಲೋ ಕಾಸ್ಟ್ ವಿತೌಟ್ ಟರ್ಮಿನೇಟರ್ ಜೀನ್ಸ್ ಇಂದ ಒಂದು ಇದು ಮಾಡಿ ಅಂತ, ಮತ್ತು ಎನ್ಕರೇಜಸ್ ದಿ MNCs ಡೊಮೆಸ್ಟಿಕ್ ಪ್ರೊಟೆಕ್ಷನ್ಗೆ MNCನ ಇದು ಮಾಡಿ ಅಂತ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಿ GM ಕ್ರಾಪ್ಸ್ ಟು ಎಂಡ್ ದ MNC ಮೊನೊಪಲಿನ ಮಾಡಿ ಇಂಡಿಯಾದಲ್ಲೇ ಅದನ್ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೊನೊಪೊಲಿ ಆಫ್ ದ MNC ಎಂಡ್ ಆಗುತ್ತೆ ಅಂತ ಒಂದು ಸಜೆಷನ್ನ ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿದೆ. ಏನೇನು GM ಸೀಡ್ಸ್ ಅಲ್ಲಿ ಅಲೋ ಮಾಡ್ಬೋದು ಅಂದರೆ ಡಿಸೀಸ್ ಅಂಡ್ ಪೆಸ್ಟ್ ಕಂಟ್ರೋಲ್, ಲಾಂಗ್ ಶೆಲ್ ಲೈಫ್, ಶಾರ್ಟ್ ಕ್ರಾಪ್ ಡ್ಯೂರೇಷನ್ ಮತ್ತು ನಾನ್ ಫುಡ್ ಫಾರ್ಮೇಟಿಗೆ ಈಗ ಮಾಡೋಕೆ ಪರ್ಮಿಷನ್ ಸಿಕ್ಕಿದೆ. ಸೊ ಇವಾಗ ನಮಗೆ ಗ್ರೀನ್ ಬಯೋಟೆಕ್ನಾಲಜಿ ಜಸ್ಟ್ ಐ ವಿಲ್ ರೀಡ್ ಔಟ್. ಯು ಹವೆವರ್ ಯು ವಿಲ್ ಬಿ ನೋಯಿಂಗ್ ದಿಸ್, ವಿಲ್ ಜಸ್ಟ್ ಡಿಸ್ಕಸ್ ಒನ್ಸ್. ಈಲ್ಡ್ ಗ್ರೀನ್ ಅಗ್ರಿಕಲ್ಚರಲ್ಲಿ, ಬಯೋಪೆಸ್ಟಿಸೈಡ್ಸ್ ಬ್ರಿಂಜಾಲಲ್ಲಿ, ಮತ್ತು ಹೈ ಈಲ್ಡ್ ವೆರೈಟೀಸ್ GM ಮಸ್ಟರ್ಡ್, ಬಯೋಫರ್ಟಿಫಿಕೇಷನ್ ಗೋಲ್ಡನ್ ರೈಸ್, ಶೆಲ್ಫ್ ಲೈಫ್ಗೆ ಟೊಮೆಟೊ ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ, ಡಿಸೀಸ್ ಸಂಬಾ ಮಸೂರಿ ರೈಸ್, ಆ್ಯಂಡ್ RNAi ಇದು ಪ್ಲಾಂಟ್ ವ್ಯಾಕ್ಸಿನೇಷನ್, ಕೋಲ್ಡ್ ಟಾಲರೆಂಟ್ ಸ್ಟ್ರಾಬೆರಿ ಆ್ಯಂಡ್ ಬಟರ್ ಫ್ರೂಟ್ಸ್ ಇದಕ್ಕೋಸ್ಕರ ಮಾಡಿದ್ದಾರೆ. ದೆನ್ ಇದು ಬೆಟರ್ ಬ್ರೀಡ್ ಬ್ಲೂ ಟೆಕ್ನಾಲಜಿಯಲ್ಲಿ ಅಕ್ವಾಕಲ್ಚರ್ ಸೀ ಫುಡ್ ಕಲ್ಟಿವೇಷನ್ಗೆ ಯೂಸ್ ಆಗುತ್ತೆ. ಟ್ರಾನ್ಸ್ಜೆನಿಕ್ ಫಿಶ್, ಫ್ರೀಸ್ ರೆಸಿಸ್ಟೆನ್ಸ್ ಫಿಶ್, ಮತ್ತು ಕನ್ಸರ್ವೇಷನ್ ಆಫ್ ಸ್ಪೀಸೀಸ್, ಮತ್ತು ಸೀವೀಡ್ ಕಲ್ಟಿವೇಷನ್, ಆಲ್ಗೆ, ಆಲ್ಫಾ. ದೆನ್ ರೆಡ್ ಅಂದರೆ ಹೆಲ್ತಲ್ಲಿ ಬರುತ್ತೆ. ಪ್ರಿವೆನ್ಷನ್ನು, ಡಯಾಗ್ನೋಸಿಸು ಮತ್ತು ಟ್ರೀಟ್ಮೆಂಟು, ವ್ಯಾಕ್ಸಿನ್ನು, ನ್ಯೂಟ್ರಿಷನ್ನು ಮತ್ತು ಸ್ಟಡಿ ಆಫ್ ದಿ ಪ್ರಿವೆನ್ಷನ್, ಅದಾದಮೇಲೆ ಡಯಾಗ್ನೋಸಿಸು, PCR, ಎಲಿಸಾ, ಮ್ಯಾಬ್, DNA ಪ್ರಾಪ್ಸ್, ದೆನ್ ಟ್ರೀಟ್ಮೆಂಟ್, ಹ್ಯೂಮನ್ ಇನ್ಸುಲಿನ್, ಜೀನ್ ಥೆರಪಿ, ಸ್ಟೆಮ್ ಸೆಲ್ ಥೆರಪಿ, ರಿಕಾಂಬಿನೆಂಟ್ ಪ್ರೋಟೀನ್,
ಎನ್ವೈರನ್ಮೆಂಟ್ ಬಂದರೆ ಆಯಿಲ್ ಜಿಪ್ಪರ್ ಬ್ಯಾಕ್ಟೀರಿಯಾ, ಅಂದರೆ ಈಗ ಆಯಿಲು ಸ್ಪಿಲ್ ಆಗಿರುತ್ತೆ ಸಮುದ್ರದಲ್ಲಿ, ಅದಕ್ಕೋಸ್ಕರ ಯೂಸ್ ಆಗುತ್ತೆ. ದೆನ್ ಫೋಟೋ ರೆಮಿಡಿಯೇಷನ್, ಫೈಟೋ ರೆಮಿಡಿಯೇಷನ್, ಇಟ್ಸ್ ಯೂಸ್ ಫಾರ್ ದ ಪ್ಲಾಂಟ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಸಾಯಿಲ್ ಮೈಕ್ರೋಬ್ ಟು ರೆಡ್ಯೂಸ್ ದ ಟಾಕ್ಸಿಕ್ ಎಲಿಮೆಂಟ್ಸು. ಆಮೇಲೆ ಡಿ ಎನ್ ಎ ಬಾರ್ ಕೋಡಿಂಗು. ಡಿ ಎನ್ ಎ ಬಾರ್ ಕೋಡಿಂಗ್ ಅಂದರೆ ನಮಗೆ ಗೊತ್ತೇ ಇದೆ. ಈಗ ಡಿ ಎನ್ ಎ ಬಾರ್ ಕೋಡಿಂಗ್ ಇಸ್ ಅ ಮೆಥಡ್ ಸ್ಪೈಸಸ್ ಐಡೆಂಟಿಫಿಕೇಶನ್ ಯೂಸಿಂಗ್ ದ ಡಿ ಎನ್ ಎ ಶಾರ್ಟ್ ಸೆಕ್ಷನ್ ಜೀನ್ಸ್ನ ಯೂಸ್ ಮಾಡಿಬಿಟ್ಟು ನಮಗೆ ಆ ಸೀಕ್ವೆನ್ಸ್ ಒಂದೊಂದು ಸೀಕ್ವೆನ್ಸ್ನ ತೆಗ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ ಏನೇನು ಸ್ಪೀಸೀಸ್ ಇದೆ ಅಂತ ಹಾಕೋದು, ಎಲ್ಲಿ ಬಾರ್ ಕೋಡಿಂಗಲ್ಲಿ ಇದರಲ್ಲಿ ಮತ್ತೆ ಡಿ ಎನ್ ಎನ ತೆಗ್ದು ಪ್ರತಿಯೊಂದ್ರದ್ದು ಒಂದೊಂದು ಬಾರ್ ಕೋಡಿಂಗ್ ಪಾರ್ಟ್ ಇತ್ತಲ್ಲ, ಆ ಕೋಡಿಂಗ್ ಪಾರ್ಟ್ನ ತೆಗೆದು ವಿ ವಿಲ್ ಕ್ರಿಯೇಟ್ ಅ ಬಾರ್ ಕೋಡ್. ಒಂದು ಎಲಿಮೆಂಟ್ ಮಾಡೋಕ್ಕೆ ಏನೇನು ಬೇಕು, ಆರ್ಗ್ಯಾನಿಸಮ್ ಆರ್ ಯೂನಿಕ್ಲಿ ಇಂಡಿವಿಜುವಲ್ ಸೀಕ್ವೆನ್ಸ್ ಕ್ಯಾನ್ ಬಿ ಯೂಸ್ಡ್ ಯೂನಿಕ್ಲಿ ಐಡೆಂಟಿಫೈಸ್ ಆದ ಸೂಪರ್ ಮಾರ್ಕೆಟ್ ಸ್ಕ್ಯಾನರ್ ಬಾರ್ ಕೋಡಲ್ಲಿ ನಾವು ಯೂಸ್ ಮಾಡೋ ರೀತಿನೇ ಇದರಲ್ಲಿ ಪ್ರತಿಯೊಂದು ಸ್ಪೀಸೀಸಲ್ಲಿ ಏನೇನಿದೆ ಅದರದ್ದು ಬಾರ್ ಕೋಡನ್ನು ನಾವು ಕನ್ವರ್ಟ್ ಮಾಡ್ಬೋದು ಬೈ ಯೂಸಿಂಗ್ ಅ ಡಿ ಎನ್ ಎ ಕೋಡಿಂಗ್ ಮೆಥಡ್ಸ್, ಆ ಕೋಡಿಂಗ್ ಪಾರ್ಟ್ನ. ಫಾರೆನ್ಸಿಕ್ ಬಯೋಟೆಕ್ನಾಲಜಿ, ಇಟ್ಸ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗು, ಕ್ರಿಮಿನಲ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನು, ಪ್ಯಾಟರ್ನಿಟಿ ಟೆಸ್ಟಿಂಗು, ಇಮಿಗ್ರೇಷನ್ನು, ಚೈಲ್ಡ್ ಸ್ವ್ಯಾಪಿಂಗ್ ಕೇಸಸಲ್ಲಿ, ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಷನ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಬಯೋಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ನಾನ್ ಕೋಡಿಂಗ್ ರೀಜನ್ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ನಾನ್ ಕೋಡಿಂಗ್ ರೀಜನ್ನ ಇಟ್ಕೊಂಡ್ರೆ ನಿಮಗೆ ಫಿಂಗರ್ ಪ್ರಿಂಟಿಂಗ್ನ ಈಸಿಯಾಗಿ ಮಾಡಬಹುದು. ಸೊ there are certain questions which you have to see and answer. GM mustard ಮೇಲೆ ಒಂದಿದೆ, RNA ಇಂಟರ್ಫೇಸ್ ಮೇಲೆ ಒಂದಿದೆ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಒಂದಿದೆ, ಮೈಕ್ರೋಹಜಲ್ ಬಯೋಟೆಕ್ನಾಲಜಿ ಹ್ಯಾಸ್ ಬಿನ್ ಅದ್ರ ಮೇಲೆ ಒಂದಿದೆ, ಆ್ಯಂಡ್ ಅಗ್ರಿಕಲ್ಚರ್ ಮೇಲೆ ಜಿನೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು ಅದಿದೆ, ಬಾಲ್ಗಾರ್ಡ್ 1 ಆ್ಯಂಡ್ ಬಾಲ್ಗಾರ್ಡ್ 2 ಇದು ಟೆಕ್ನಾಲಜಿ ಮೇಲಿದೆ. ಸೊ ಐ ವಿಲ್ ಶೇರ್ ದಿಸ್ PPT, you just go through it once after the class. And lastly, note down this. Thank you one and all. Keep watching. ಯಾರಿಗಾರಿಗೆ ನೆಸೆಸರಿ